ಡೇಟು ಇಷ್ಟರೊಳಗೆ ಸರ್ವೆ ಮೇಡಮ್ ಅವತ್ತಿಂದ ಏನೇನು ವರ್ಕ್ ಮಾಡಿದ್ರು ಅವ್ರಿಗೆ ಗೊತ್ತು ಅಧಿಕಾರಿಗಳಿಗೆ. ಇಲ್ಲ ಇದಿಷ್ಟು ಕ್ಲಿಯರ್ ಆಗಿದೆ, ಇಂಥ ತಾರೀಕೆಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ನಾವು ಇವತ್ತೇ ನಿಮ್ಮ ಸಂಬಂಧ ನಾವು ಬಿಟ್ಕೊಡ್ತೀವಿ ಮಾಡಲಿ. ನಾವೇನು ವಿರೋಧ ಆದೇಶವನ್ನು ಮಾಡಿದ್ದಾರೆ. ಆ ಆದೇಶವನ್ನು ಇಶ್ಯೂ ಮಾಡಿದ್ದಾರೆ. ಅದಕ್ಕೂ ಅವರು ಬದ್ಧರಾಗಿರ್ತಾರೆ. ಪರಿಹಾರ ವಿಷಯದಲ್ಲಿ ಅದು ಕ್ಲಿಯರ್ ಮಾಡಿದ್ದಾರೆ. ಈಗ ಸರ್ವೇದು ಏನು 10 ಜನದು ಇದೆ, ಅದು ಸೈಲೆಂಟ್, ಅದಕ್ಕೋಸ್ಕರ ಕೆಲಸ ನಿಲ್ಲಿಸೋದು ಮಾಡೋದಿಲ್ಲ. ನಾನು ಐ ಹ್ಯಾವ್ ಟು ಸ್ಟಾರ್ಟ್ ವರ್ಕ್ ಎವ್ರಿ ಡೇ. ಬಂದು ಬೆಳಿಗ್ಗೆ 6 ಗಂಟೆಗೆ ನಿಂತ್ಕೊಳ್ತೀನಿ. ನಿಮ್ಮ ಪೊಲೀಸರನ್ನ ಶಾಂತಿಯುತವಾಗಿ ನಮ್ಮ ಜನ ಏನು ತೊಂದರೆ ಮಾಡೋದಿಲ್ಲ. ಯು ಪ್ಲೀಸ್ ಸ್ಟಾರ್ಟ್. ಇವ್ರು ಏನು ಮಾಡ್ತಾರೆ, ಬರೀ ರೀಸೆಂಟ್ ಜನ ಇದನ್ನ ನೆಪ ಹೇಳ್ಕೊಂಡು ಬೇರೆ ಎಲ್ಲ ಕೆಲಸನೂ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ನೆಪ ಹೇಳಿ ಇದು ಬೆಂಡೆಕ್ಕೆ ಇಟ್ಕೊಂಡು ಎಲ್ಲಾ ಕಡೆಗೂ ಇದೇ ಹೆಸರು ಹಿಡ್ಕೊಂಡು ಕೆಲಸಗಳು ನಿಧಾನವಾಗಿ ಹೋಗ್ತಾ ಇದೆ. ಇಲ್ಲ ಸ್ಟಾಪ್ ಅಲ್ಲ, ಇದು ಆಗಬಾರ್ದು. ನಮ್ಮ ಜಿಲ್ಲೆ ರಸ್ತೆಗಳ ಕೆಲಸ ಪ್ರಗತಿ ಫಾಸ್ಟ್ ಆಗಿ ಹಾಕಬೇಕು. ಅವ್ರಿಗಿದೆ ಒಂದು ಕಾರಣ ಬೇಕು, ಸ್ಲೋ ಮಾಡಲಿಕ್ಕೆ ಮತ್ತೆ ನಿಲ್ಲಿಸಲಿಕ್ಕೆ. ಏನೆಲ್ಲ ಸಪೋರ್ಟ್ ಮಾಡೋದು ಫಾಸ್ಟ್ ಆಗಿ ಆಗ್ತದೆ. ಚಳಿ ಆಗಿಲ್ಲ ನಮ್ಮ ಸಕಲೇಶ್ಪುರದಲ್ಲಿ ಅಟ್ಲೀಸ್ಟ್ ಮುಂದಿನ ರೈನಿ ಸೀಸನ್ ಒಳಗಡೆ ಅದನ್ನ ಒಂದು ದೋಣಿಗಳಲ್ಲಿ ಮುಗಿಸಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅಲ್ಲಿಂದ ಜನ ಇದೆ ಒಂದು ಸ್ವಲ್ಪ ಅವ್ರಿಗೆ ಏನಾದರೂ ಕೋರಿಕೆ ಇರ್ತದೆ ನೋಡಿ, ಜನರಿಗೂ ನಾನು ಏನು ಹೇಳ್ತೇನೆ, ಅವ್ರಿಗೇನಿದೆ ಕಾನೂನಾತ್ಮಕವಾಗಿ ಅವ್ರ ಕೋರಿಕೆನ ಪರಿಗಣಿಸ್ತಾರೆ. ಹಾಗಂತ ಹೋಗಿ ನೀವು ರಸ್ತೆ ನಿಲ್ಲಿಸ್ತೀನಿ ಅಂದರೆ ಏನಾಗುತ್ತೆ? ನಿಮ್ಮ ಒಬ್ಬ ಸಮಸ್ಯೆಯಿಂದಾಗಿ ಲಕ್ಷಾನುಗಟ್ಟಲೆಯಲ್ಲಿ ಜನ ಓಡಾಡ್ತಿದ್ದಾರೆ. ಅವ್ರ ಬಗ್ಗೆ ಏನಾಗಬೇಕು? ನಿಮ್ಮ ಸಮಸ್ಯೆ ಇದನ್ನ ಬನ್ನಿ, ಕಾನೂನಾತ್ಮಕ ಏನಿದೆ ಅದನ್ನು ಪರಿಹಾರ ಮಾಡ್ತಾರೆ. ಅದು ಆಯ್ತು. ಈಗ ಬ್ರಿಡ್ಜ್ ಹೊರದಾಗ್ತಿದ್ದಾರೆ, ಸರಿ ಮಾಡಿಸ್ಬೇಕು. ಬೇರೆ ಜಮೀನು ಕಾರಣಕ್ಕೆ ಬಂದ್ರೆ ನನಗೆ ಜೀವನ ಬೇಕು, ಅರ್ಧ ಕೊಟ್ಟಿದ್ದು ಇನ್ನೂ ಅರ್ಧ ಉಳಿದಿದೆ, ನನ್ನ ಜೀವನ ಬೇಕು. ಕೋರಿಕೆಗಳು ಹೆಂಗಾಗ್ತಿದೆ ಅಂದ್ರೆ ಒಂದಾದ್ಮೇಲೆ ಇನ್ನೊಂದು ಕೇಳೋದು, ಪೂರ್ಣ ಗೌರವದಿಂದ ನಾವು ಹೇಳ್ತಿರೋದು, ನಾವು ರಸ್ತೆ ವಿಷಯದಲ್ಲಿ ನಮ್ಗೇನು ಗೊಂದಲ ಇಲ್ಲ. ಆಗಿದ್ದು ಇಲ್ಲಿವರೆಗೂ ಆದಂಥ ತಪ್ಪುಗಳು ತಮಗೆ ಈಗಾಗಲೇ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ಸರಿಯಾದಂಥ ಜಮೀನು ಮತ್ತು ಡಾಕ್ಯುಮೆಂಟ್ ಎರಡು ವ್ಯತ್ಯಾಸ ಆಗಿ ಗೊಂದಲ ಆಗಿಬಿಟ್ರೆ ನಾವು ಇವತ್ತು ನಿಮ್ಮ ಪರ ಇದ್ದೀವಿ. ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಬಂದ್ರಿ ನೀವು ಅವತ್ತು ಶಾಂತಿತ್ವ ನಮ್ಮ ಸಮಸ್ಯೆ ಆಲಿಸಿದ್ರಿ, ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ದೀರಿ. ನಾವು 100% ನಿಮ್ಮ ಜೊತೆ ಇದೀವಿ ಮೇಡಮ್. ಈ ವಿಷಯದಲ್ಲಿ ನೀವು ಬೇರೆ ಯಾರು ಏನು ಬೇಕಾದ್ರೂ ಹೇಳಿ, ಅವ್ರು ಏನೇ ಹೇಳಿ ಅವ್ರನ್ನೂ ಒಪ್ಪಿಸ್ತೀವಿ ನಾವು, ಆ ಪ್ರಶ್ನೆ ಇಲ್ಲ ಮೇಡಮ್. ನಮ್ದು ಇಷ್ಟೇ ಏನು, ಅವತ್ತಿಂದ ಯಾಕೆ ಡಿಲೇ ಆಯಿತು, ನಾನೇ ಇಷ್ಟೊತ್ತಿಗೆ ನಿಮ್ಮ ಆದೇಶ ನಮಗೆ ತಲುಪಿದ್ದಿದ್ರೆ ಮೇಡಮ್, ಇಷ್ಟೊತ್ತಿಗೆ ಅವರು ಕೋರ್ಟ್ಗೆ ಹಾಕೊಂಡಿರ್ತಿದ್ರು, ಇಷ್ಟೊತ್ತಿಗೆ ಕೆಲಸ ಒಂದು ಹಂತಕ್ಕೆ ತಂದೆ ಬಿಡ್ಬೋದು. ಅದು ನಾನು ತಹಶೀಲ್ದಾರ್ ನಾನೇ 3-4 ಸತಿ ಕೇಳಿದ್ದೀನಿ. ಲೇಟ್ ಆಯ್ತು ಇಲ್ಲ ಆಗ್ಲಿ, ಈಗ ಆಗಿದೆ, ಸಂತೋಷ. ಸರ್ವೇದು ತಾರೀಖ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಕ್ಲೋಸ್ ಮಾಡ್ಬೇಡ ಹೇಳಿ ಸರ್. ನಿಮ್ಮ ಸರ್ವೇದು ಇದು ಸರ್, ನಮ್ಮ ಸರ್ವೆ ನಾವೆಲ್ಲ ಇಲ್ಲೇ ಇರ್ತೀವಿ ಸರ್. ನಮ್ಮ ಸರ್ವೆ ಈಗ ಮೇಡಮ್ ಎದುರಿಗೆ ಸುಳ್ಳು ಹೇಳೋದು ಬೇಡ. ನಾವು ಮೇಡಮ್ ಎದುರು ಚಿಕ್ಕವರಾಗಿ ನಾವು ತಯಾರಿಲ್ಲ, ಗ್ರಾಮಸ್ಥರಲ್ಲೂ ಸೇರಿ ನಾವು ಅವ್ರು ನಮಗೆ ಗೌರವ ಕೊಟ್ಟರೆ ನಾವು ಅವ್ರಿಗೆ ಗೌರವ ಕೊಡಬೇಕು. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು. ಒಂದು ದಿನಾಂಕ ಹೇಳಿ ಮುಗಿಸ್ತೀವಿ. ಏನಣ್ಣ ಒಬ್ರು ಇಬ್ಬರ ಮಾತಾಡಿದ್ರೆ ನಾವು ಜವಾಬ್ದಾರಿ ತೊಳ್ತೀವಿ. ಸರಿಪಡಿಸ್ಕೊಂಡು ಮುಗಿಸೋಣ. ಇಲ್ಲ ಇಲ್ಲ, ಈಗ ನಾನು ಯಾರ್ದು ಕ್ಲಿಯರ್ ಇದೆ, ಅವ್ರಿಗೆ ಯಾರ್ದು ಸಮಸ್ಯೆ ಇದೆ, 10 ಜನದ್ದು ಸಮಸ್ಯೆ ಇದೆ, ಅಷ್ಟೇ ಜನ 10 ಜನದ್ದು ಸಮಸ್ಯೆ ಇದೆ. 10 ಜನದಕ್ಕೋಸ್ಕರ 95, 150 ಜನದ ಕೆಲಸ ಸ್ಟಾಪ್ ಮಾಡ್ತಾರೆ. 10 ಜನ ನೋಡಿ, ನಾವು ಜಿಲ್ಲಾಧಿಕಾರಿಗಳಾಗಿ ನಾವು ಮಾಡಲಿಕ್ಕೆ ಬರದೇ ಇರೋ ವಿಷಯಗಳನ್ನ ಅಥವಾ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಕ್ಕೆ ಬರೋದು. ಜಮೀನು ಹೆಚ್ಚು ಹೋಗಿದೆ, ಪಹಣಿಯಲ್ಲಿ ಅಲ್ಲಿ ತೋರಿಸ್ತಾ ಇಲ್ಲ, ಅಷ್ಟು ಅಕ್ಯುರೇಟ್ ಸರಿ ಆಗಿಲ್ಲ. ನಾವು ಮತ್ತೆ ರೀಸರ್ವೆ ಮಾಡಿಸಿ ನಿಮ್ಮದು ಎಷ್ಟು ಹೋಗಿದೆ ಅಷ್ಟನ್ನ ಕಡ್ಡಾಯವಾಗಿ ಖಂಡಿತವಾಗಿ ನಾವು ಅದು ಮಾಡಿಸಿಕೊಡ್ತೇವೆ. ಅದು ದುಡ್ಡು ಹಾಕಿಬಿಡ್ತಾರೆ ಮೇಡಮ್. ಮೇಡಮ್ ಅವ್ರ ಸಮಸ್ಯೆ ಏನು ಮೇಡಮ್? ಅದು 10 ಜನದಲ್ಲ ಮೇಡಮ್, ಪ್ರತಿಯೊಬ್ಬರದ್ದು ಒಬ್ಬೊಬ್ರೆ ಈಗ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಲ್ಲ, ಅವರು ಜಂಟಿ ರಿಪೋರ್ಟ್ ಮಾಡಿದಾಗ ಪ್ರತಿಯೊಬ್ಬರದ್ದು 2 ಗುಂಟೆ ಡಿಫ್ರೆನ್ಸ್ ಇದೆ. 10 ಜನದ್ದಲ್ಲ ಅವ್ರು ಹೇಳ್ತಿರೋದು, 10 ಜನದ ಹೇಳ್ತಾರೆ, 10 ಜನದ್ದಲ್ಲ, ಪ್ರತಿಯೊಬ್ಬರದ್ದು ಆಗಿದೆ. ಅವ್ರು ಜಂಟಿ ರಿಪೋರ್ಟ್ ಕರೆಕ್ಟ್ ಆಗಿ ಮಾಡ್ಲಿ. ಅವ್ರು ಹೇಳಿ ಉತ್ತರ ಕೇಳಿ ಹೇಳಿ ಸರ್. ಈಗ 10 ಜನದ ಹೆಸರು ಹೇಳಕ್ಕೆ ಹೇಳೋಣ ಹಂಗೆ ಸರ್. ಈಗ ಮೇಡಮ್ ಕುಮಾರಣ್ಣ ಅವ್ರದ್ದು ಅವ್ರ ಕೇಸಲ್ಲಿ ಮೇಡಮ್ ನಾನು ನೋಡಿದ್ದೀನಿ ಮೇಡಮ್.
ಅವ್ರದ್ದು ಏನಾಗಿದೆ 2016 ಅಧಿಸೂಚನೆ ಆಗಿದೆ ಮೇಡಮ್. ಆ ಅಧಿಸೂಚನೆಯಂತೆ ಇವರು ಪರಿಹಾರ ಖಾತೆದಂತೆ ಪರಿಹಾರ ಕೊಟ್ಟಿದ್ದೀವಿ ಮೇಡಮ್. ಈಗ ಅವ್ರು ಹೇಳೋದು ರೈಟ್ ಆಫ್ ವೇ ಬಿಟ್ಟು ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಈಗ ಅದು ಅಧಿಸೂಚನೆ ಆದಮೇಲೆ ಮೇಡಮ್ ಮಾನ್ಯ ರಾಷ್ಟ್ರಪತಿ ಅವರ ಹೆಸರಿಗೆ ಅದು ಇದಾಗಿರುತ್ತೆ ಮೇಡಮ್, ಅದು ಗೆಜೆಟ್ ಆಗಿರುತ್ತೆ. ಗೊತ್ತಾಯ್ತು. ಸೊ ಈಗ ನಮಗೆ ಅದು ಅವರು ಪಾರ್ಕಿಂಗ್ ಮಾಡ್ಬೋದು ಅಥವಾ ಅದು ಒಂದ್ಸರಿ ಇದಾದ್ಮೇಲೆ I got your point. ಹೆಚ್ಚು ಒಂಚೂರು ಸೈಡ್ ಕೊಡು ಕ್ಯಾಮ್ರಾ ಅವರು ಸ್ಕೆಚ್ ಎಲ್ಲ ಉಳಿಸ್ಬಿಟ್ರೆ ವರಿಕೆ ಇಲ್ಲ. 230 ಒಂದು ಏನಲ್ಲಿ ಸ್ಕೆಚ್ ಎಲ್ಲ ಉಳಿಸ್ಬಿಟ್ಟಾರೆ ನಮಗೆ ವರಿಕೆ. ಆ ಸ್ಕೆಚ್ಚಿನ ವರಿಕೆ ನಮ್ದು 29 ಗಂಟೆ ಬರ್ತಂತ ಮಾಡಿ ಅವ್ರು ಸ್ಕೆಚ್ ಅನ್ನ ಉಳಿಸಿ ಅವತ್ತೇ ಗಲಾಟೆ ಆಯ್ತು ಅಲ್ಲಿ, ಇದು ಉಳಿಸ್ಕೊಡಿ ಅಂತ. ಅವ್ರ ಅದು ಒಂದೇ ಒಂದಿ ಅಂತ ಅವಾರ್ಡ್ ಕೊಟ್ಟಾರೆ. ನಾನು ಅವಾರ್ಡ್ ತರ್ತೀನಿ ಈಗ. ಒಂದೇ ಒಂದಿಗೆ 29 ಗುಂಟೆ 2 ಸೇರಿ ಹೋಗುತ್ತೆ. ಒಂದು ಹೇಗೆ 29 ಗುಂಟೆ ಹಾಕಿದ್ದಾರೆ, ಒಂದಿಗೆ ಅಡಿಷನಲ್ ಅವಾರ್ಡ್ ಮಾಡಿ ನಾವು. ನಾನು ಅವತ್ತೇ ಕೇಳಿದೆ ಅಡಿಷನಲ್ ಅವಾರ್ಡ್ ಯಾಕೆ ಮಾಡ್ತೀವಿ, ಇದು 29 ಗುಂಟೆ ಬಂದು 15 ಗುಂಟೆ ಉಳಿಯುತ್ತೆ ಅಂತ ನಾನು ಅವತ್ತೇ ಕೇಳಿದ್ವಿ. ಅರ್ಜಿನೂ ಕೊಟ್ಟಿದ್ದು 25 ಇಲ್ಲ. ಒಂದು ನೋಟಿಫಿಕೇಶನ್ ಕೊಟ್ಟು ಒಂದು ಸರ್ವೆ ನಂಬರ್ನ ಅಥವಾ ಒಂದು ಜಾಗವನ್ನು ಅಪ್ಲೈ ಮಾಡಿದಾಗ ಅವ್ರದ್ದು ರೈಟ್ ಆಫ್ ವೇ ನಮ್ದು ರಸ್ತೆ ಅದಕ್ಕೆ ಎಷ್ಟು ಫೀಟ್ ಅಪ್ಪ ಅನ್ನೋ 60 ಮೀಟರ್ 60 ಮೀಟರ್ಸ್ ಅಂತ ತಗೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ನಿಮ್ಮಲ್ಲಿ ಹೋಗಿದೆ ಅಂತ ನೀವು ಹೇಳ್ಬೋದು. ಅದನ್ನ ಯಾಕೆ ಸುಮ್ಮನೆ ಅವ್ರು ಅಡಿಷನ್ ತಗೊಂಡಿದ್ದಾರೆ, ನಮಗೆ ಅದನ್ನ ಬಿಡಿಸಿಕೊಡಿ ಅಂತ ನಿಮಗೆ ಹೇಳ್ತಾ ಇದ್ದಾರೆ. ಮಾಡಲಿಕ್ಕೆ ಬರುವುದಿಲ್ಲ. ಅಡಿಷನಲ್ ಆಗ ಮೇಡಮ್ ಬರೋದು ಒಂದ್ ಬಿ ಅದರಲ್ಲಿ ಒಂದು ಇಬ್ಬರಿಗೂ 2 ಸೇರಿ 29 ಗುಂಟೆ ಅವಾರ್ಡ್ ಮಾಡಿದ್ದಾರೆ. 29 ಗುಂಟೆ ಒಬ್ಬರಿಗೆ ದುಡ್ಡು ಹಾಕಿರೋರು ಒಂದೇಗೆ, ಒಂದಿಗೆ ಮತ್ತೆ ಅಡಿಷನಲ್ ಅವಾರ್ಡ್ ಮಾಡಿರೋದು. ಅದು ಈ ದುಡ್ಡು ಸಹ್ಯ ಇದು ಅವಶ್ಯಕ. ಸ್ಕೆಚ್ ಒಳಗೆ ಸ್ಕೆಚ್ ಹಾಕಂದು ಬಿಟ್ಬಿಡಿದ್ರೆ ಕೈ ಹೊಡಿಕೆ ಐತೆ ಭೂಮಿ. ಮೇಡಮ್ ಹೇಳ್ತಿರೋದೇನು ಅಂದ್ರೆ ನೀವು ಹೇಳಿದ್ದು 1A 1B 2 ಸೆಪರೇಟ್ ಮಾಡಿದ್ದಾರೆ. ಮೇಡಮ್ ಪಾಯಿಂಟ್ ಈಗ ರಸ್ತೆ 60 ಮೀಟರ್ ಆಗಿದೆ, ಎಕ್ಸ್ಟ್ರಾ 20 ಅಡಿ 30 ಮೀಟರ್ ಜಾಸ್ತಿ ಹೋಗಿದೆ ಅಂತ ನೀವು ಹೇಳ್ತಿದ್ದೀರಾ. ಹೋದ್ರೂ ಕೂಡ ಅದು NH ಇಂಚಣ್ಣ ಒಂಚೂರು ಸೈಡ್ ಯುಟಿಲೈಸ್ ಮಾಡ್ಕೊಂತಾರೆ ಅಂತ ಹೋಸರಿ ಮಾಡ್ಕೊಡ್ತೀವಿ. ತಪ್ಪಾಗಿದೆ, ನಮ್ದೇ ಸ್ಕೆಚ್ ತಪ್ಪಾಗಿದೆ. ಕಾಂಪೌಂಡೇ ಕಂಪ್ಲೀಟ್ ಸಾಧ್ಯ. ಸರ್ವೆ ಈಗ ನೀನ್ ಹೇಳ್ತಿರೋದು ಹೆಂಗ್ ಗೊತ್ತಾ ವಿಜಯಣ್ಣ, ರಸ್ತೆ ಇಷ್ಟೇ ಹೋಗುತ್ತೆ ಅದಕ್ಕೆ ಜಾಸ್ತಿ ಆಗ್ತಾ ಅಂತ ನಾವು ಕೇಳಕ್ಕಾಗಲ್ಲ. ಈಗ ಅವ್ರೇನ್ ಹೇಳ್ತಿರೋದು ಜಾಸ್ತಿ ತಗೊಂಡಿದ್ದೀವಿ ನಾವು ಬಳಸ್ಕೊಳ್ತೀವಿ, ಬೇರೆ ಏನಕ್ಕಾರು ಬಳಸ್ಕೊಳ್ತೀವಿ. ಅದಕ್ಕಿಂತ ಇಶ್ಯೂ 3 ಸರಿ ಮೇಡಮ್ ಒಪ್ಕೊಂಡಾರೆ. ಜಂಟಿ ಬೋರ್ಡ್ ಆಗೋದು ಅವ್ರು ಏನ್ ಹೇಳಿದ್ರು ಒಪ್ಕೊಂಡಾರೆ. ಈಗ ಅವರು ಅದಕ್ಕೆ ಕೇಳ್ತಾರೆ. 8 ಗುಂಟೆ ನಮ್ಗೆ ಕಟ್ಕೊಂಡು 6 ಗುಂಟೆ ಅಕ್ವೈರ್ ಮಾಡಿದ್ವಿ, 2 ಗುಂಟೆ ನಮ್ಗೆ ಉಳಿಯುತ್ತೆ. ಜಂಟಿ ಬೋರ್ಡ್ ಮಾಡ್ಕೊಂಡು ರಿಟರ್ನ್ ಆಗ್ತದೆ ಅಂತ ಅವ್ರು ಹೇಳಿದ್ರು. ಯಾಕೆಂದ್ರೆ ನಿಮ್ಮ ಎದುರುಗಡೆ ಅವ್ರು ಸುಳ್ಳು ಹೇಳ್ತಾರೆ. మరి అదే ఇವರು కొడతారు రాంగ్ ఇన్ఫర్ಮೇಶನ್ ರೈತರಿಗೆ ಇಲ್ಲಿ ತನಕಲೂ ಕೊಟ್ಟಿರೋದು ರಾಂಗ್ ಇನ್ಫಾರ್ಮೇಶನ್. ಇವರು ಸ್ಟಾರ್ಟಿಂಗ್ ಇದನ್ನ ಹೇಳಿದ್ರೆ ಇವ್ರು ತಕ್ರಾರು ಇವತ್ತು ಗೊತ್ತಿರಲಿಲ್ಲ. ಅರ್ಜಿ ಎಲ್ಲ ತರಿಸ್ಕೊಂಡು ರಿಟರ್ನ್ ಜಂಟಿ ಸರಿಗೂ ಕಳಿಸಿರಿ ಇವರು. ಅಲ್ಲ ಯಾಕಂತ ಮಾಡಿದ್ರು ಅಂದ್ರೆ ಇದೆಲ್ಲ ಕೇಳಿದ್ಮೇಲೆ ಒಂದು ಅವಕಾಶ ಇದೆನಾ ನೋಡೋಣ ಅಂತ ಅವರು ಮಾಡಿದ್ದಾರೆ. ಈಗ ನೀವೆಲ್ಲ ಕೋರ್ಕೊಳ್ಳಿ, ಆಯ್ತು ನೋಡೋಣ ಅಂತೇಳಿ ಎಲ್ಲ ತರದು ಏನಾಗುತ್ತೆ ಏನ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ರಯತ್ನ ಮಾಡಿದ್ರು ಅವರು. ಮೇಡಮ್ ಇವ್ರು ಕೇಳ್ತಿದ್ದು ಹೇಳ್ತೀವಿ ಮೇಡಮ್. ಇವ್ರದ್ದು ಮೇಡಮ್ ಖರಾಬ್ ಇದೆ. ಖರಾಬು 8 ಗುಂಟೆ ಸೇರಿ ಅಧಿಸೂಚನೆ ಆಗಿದೆ. ಖರಾಬು ಸೇರಿ ITF ಆಗಿತ್ತು ಮೇಡಮ್. ಖರಾಬು ಒಳಗೊಂಡು ಪರಿಹಾರವನ್ನು ತಗೊಂಡಿದ್ದಾರೆ. ಇವ್ರದಲ್ಲಿ ಒಂದು ಸಿವಿಲ್ ದಾವೆ ಇದೆ ಮೇಡಮ್, OS. ಇದರಲ್ಲಿ ಕೆಲವು ಪರಿಹಾರದ ಮೊತ್ತ ನ್ಯಾಯಾಲಯ ಠೇವಣಿ ಆಗಿದೆ ಮೇಡಮ್. ಕೆಲವು OS ಸಿವಿಲ್ ದಾವೆ ಪ್ರಯುಕ್ತ ಆಟದಲ್ಲಿ, ಇನ್ನು ಕೆಲವು ಖಾತೆದಾರರಿಗೆ ಹಿಂದೆ ಪೇಮೆಂಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವರಿಗೆ ಈ ಖರಾಬನ್ನ ನಮಗೆ RTCಯಲ್ಲಿ ಏನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡಿದ್ದೀವಿ ಅದನ್ನ ನಮಗೆ ವಾಪಸ್ ಕೊಡಿ, ನೀವು ಖರಾಬನ್ನ ವಜಾಗೊಳಿಸಿ ಅಂತ ಕೇಳಿದ್ರು. ಅದಕ್ಕೆ ಇವರು ಅರ್ಜಿ ತಗೊಂಡು ADLRಗೆ ಬರ್ದಿದ್ದೀವಿ ಮೇಡಮ್. ADLR ಬರಲ್ಲ ಅಂತ ಮೊದಲೇ ಹೇಳಕ್ಕೆ ಯಾಕೆ ಮಿಸ್ಟೇಕ್ ಮಾಡ್ತೀರಿ ನೀವು? ಇಲ್ಲ ಅದಂಗೆ ನೀವು ಖರಾಬ್ಗೆ ಅನ್ನೋ ಪರಿಹಾರವೂ ತೆಗೆದುಕೊಂಡಿದ್ದಾರೆ ಎಲ್ಲ. ಮತ್ತಿನ ಪರಿಹಾರ ಸೇರಿದೆ ಮೇಡಮ್, ಅವಾರ್ಡಲ್ಲಿ ಇದೆ ಮೇಡಮ್. ಅದು ಖರಾಬು ಸೇರಿಸಿ ಅವಾರ್ಡ್ ಮಾಡಿದ್ದಾರೆ ಮೇಡಮ್. ಈಗ ಅಂದ್ರೆ ಅಲ್ಲಿ ಟೋಟಲ್ 8 ಗುಂಟೆ ಅದ್ರಲ್ಲಿ 2 ಗುಂಟೆ ಖರಾಬ್ ಹೋಗ್ಬಿಡುತ್ತೆ. 8 ಗುಂಟೆಗೆ ಅವಾರ್ಡ್ ಆಗೋಗ್ಬಿಡುತ್ತೆ. ಅವ್ರು ಕೇಳ್ತಾರೆ 2 ಗುಂಟೆ ಬಿಟ್ಬಿಟ್ಟು ಬರೀ 6 ಗುಂಟೆಗೆ ಮಾತ್ರ ಅವಾರ್ಡ್ ಮಾಡಿ ಅಂತ ಕೇಳ್ತೀವಿ. ಇನ್ನು ನಾವು ಮಾಡೋಕ್ಕಾಗಿಲ್ಲ ಮೇಡಮ್, ಅದು ಇನ್ನೂ ಪ್ರೊಸೆಸ್ ಅಲ್ಲೇ ಇದೆ ಮೇಡಮ್, ಪೈಪ್ ಲೈನ್ ಅಲ್ಲಿ. ಈಗೆಲ್ಲ ಅವಾರ್ಡ್ ಹೋಗ್ಬಿಟ್ಟಿದೆ, ಅದನ್ನ ಮಾಡಿಫೈ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಲ್ಲಿ
ನೀವೆಲ್ಲ ಇದನ್ನ ಬಿಟ್ಟು ಮಾಡಿ ಇನ್ನೊಂದು ಇದು ಮಾಡಿ ಬೇಕಿದ್ರೆ ಪರಿಹಾರ ಬೇಕಿದ್ರೆ ನೀವು ಸೇರಿಸಿ ಕೊಡಿ ಅಂತ ಕೊಡ್ರಿ ಹೇಳ್ಬಿಡ್ಬೋದು. ಇವಕ್ಕೆಲ್ಲ ಅವಕಾಶ ಇದೆ. ಒಂದ್ಸರಿ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಸರು ಬಂತು ಅಂದ್ರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾನೇ ಇಲ್ಲ. ಅದನ್ನ ಡಿನೋಟಿಫೈ ಮಾಡೋಕ್ಕೆ ಬರೋದಿಲ್ಲ. ಮೇ ಬಿ ಅವರು ಏನೋ ಒಂದು ಪ್ರಯತ್ನ ಮಾಡಿರ್ಬಹುದು, ಆಗದೇ ಇರೋ ಪ್ರಯತ್ನನೂ ಅವರು ಮಾಡಿದ್ದಾರೆ. ಏನೋ ಒಂದು ಮಾಡ್ಬೋದು ಅದು ಬರೋದಿಲ್ಲ. ನಾವು ನೇರವಾಗಿ ಮಾಡೋಕ್ಕಾಗ್ತಾ ಆಗದೆ ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ತಾನೇ ಆಲ್ರೆಡಿ RTC ಇನ್ನೂ ವಾಪಸ್ ತಂದು ಇದನ್ನು ಬಿಡು, ನಾನು 2 ಎಕರೆ ಬಿಡು, 8 ಗಂಟೆಯಲ್ಲಿ 2 ಗಂಟೆ ಬಿಟ್ಟು 6 ಗಂಟೆ ಉಳಿಸು, ನನಗೆ ಇನ್ನೊಂದು 25 ಗಂಟೆ ನಮ್ಗೆ ಈ ಕಡೆ ಉಳಿಸಿ. ಒಂದು ಸರಿ ಅದರಲ್ಲಿ ಅಕ್ವಿಸಿಷನ್ ಅವಾಗ ಯಾರು ಅಕ್ವಿಸಿಷನ್ ಮಾಡಬೇಕಾಗಿತ್ತು ಅವರು ಮೊದಲೇ ಅವರು ಎಷ್ಟು ಬೇಕೋ ಅದನ್ನು ಅವರು ಮಾಡಿಬಿಟ್ಟಿರ್ತಾರೆ. ಅದು ಮಾಡಲಿಕ್ಕೆ ಬರೋದು. ಅದನ್ನು ಸೇರಿಸ್ಕೊಡ್ಸಿ ವಾಪಸ್ ಹೋಗ್ತೀವಿ. ಈ ಜಾಗದಲ್ಲಿ 12 ಕುಂಟೆ ನಮ್ಗೆ ಅವಾರ್ಡ್ ಇದು ಮಾಡಿದ್ರು, 13 ಕುಂಟೆ ಮೈನಸ್ ಮಾಡಿದ್ದಾರೆ, 1 ಕುಂಟೆ ಎಕ್ಸ್ಟ್ರಾ ಇದೆ. ಅದನ್ನ ಸರಿಪಡಿಸ್ಕೊಟ್ಟಿರಿಂದ ಸರಿಪಡಿಸಿಲ್ಲ ಮೇಡಮ್. ಅದು ಕೊಡಬೇಕು ಕೊಟ್ಟಿಲ್ಲ. ಅದು ಎಕ್ಸ್ಟ್ರಾ ಇದು ಮಾಡಿದ್ರೆ ಹಾಕೊಡ್ಲಿಲ್ಲ ಅಂದ್ರೆ ಮನೆ ಹೋಗುತ್ತೆ ಮೇಡಮ್. ನಿಮ್ಮ ಹೆಸರು ಇದು ಶಿವಮೂರ್ತಿ, ಶಿವಮೂರ್ತಿ 177 ಯಾರ ಹೆಸರು ಇದೆ ಮೇಡಮ್. ಏನು ತಪ್ಪಾಗಿತ್ತು ಮೇಡಮ್ ಅವರು, ನಾನು AC ಅವ್ರಿಗೆ ಪತ್ರ ಬರೆದು ಸರಿಪಡಿಸೋದಕ್ಕೆ ನಾನು ಶ್ರಮ ಪಟ್ಟಿದ್ದೀನಿ. ಹಾಸನ ಅದೇ ಮೇಡಮ್ ಪರ್ಮಿಷನ್ ಆರ್ವೈನ ಪರ್ಮಿಷನ್ ಈಗ ಡೈರೆಕ್ಟ್ ಮಾಡೋದಕ್ಕೆ ನೋಟಿಫಿಕೇಶನ್ ಆಗೋಗಿದೆ. ಸೊ ಅಲ್ಲಿಂದ ಡಿನೋಟಿಫಿಕೇಶನ್ ಇದೆಲ್ಲ ಮಾಡೋಕ್ಕಾಗಲ್ಲ. ಆಗಲ್ಲ ರೀ, ಪ್ಲೀಸ್ ಟೇಕ್ ಇಟ್ ಫ್ರಮ್ ಮೀ. ಅವರ ಒಂದು ಗುಂಟೆ ಏನು ಅಂದ್ರೆ ಅದಕ್ಕೆ ಪರಿಹಾರ ಕೊಡ್ಬಿಡಿ ಅಷ್ಟೇ. ಪರಿಹಾರ ನೋಡಿ, ನಾನು ಈಗ ಹೇಳ್ತೀನಿ ಎಲ್ಲರಿಗೂ ಮೇಡಮ್ ಆಗಂತದ್ದ ಮನೆ ಕಟ್ಕೊಂಬಿಟ್ಟು ಈಗ ಆಗಲ್ಲ ಅಂದ್ರೆ ಹೆಂಗೆ ಮೇಡಮ್? ಅವ್ರು ಅವತ್ತೇ ಹೇಳ್ಬೇಕಾಯ್ತು ಅದನ್ನ. ನಾವು ಮನೆ ಕಟ್ಕೊಂಬಿಟ್ಟು ಈಗ ಹೇಳ್ತೀರಾ ಸರ್? ನೆಕ್ಸ್ಟ್ ಅವತ್ತು ಮಾಡಿರಲ್ಲ, ನಾವು ಕಟ್ಟಿಬಿಟ್ಟಿದೀವಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ. ಅಳ್ತಿಗೆ ಬಂದಾಗ ಹೋಗುತ್ತೆ ಮೇಡಮ್. ಅವರೇ ಹೋಗಲ್ಲ, ಅಷ್ಟಕ್ಕೆಲ್ಲ ಅಷ್ಟೇ. ಮನೆ ಒಡೆಯಲ್ಲ. ಕಿರಣ ಇಲ್ಲಿ ಕೇಳೋಣ, ಕ್ಲಾರಿಫಿಕೇಶನ್ ಕೊಡಿ ಸರ್. ಮನೆ ಏನು ಒಡೆಯಲ್ಲ, ತೊಂದರೆ ಮಾಡಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ರಸ್ತೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಬಿಟ್ರೆ ಈಗಾಗಲೇ ಕಟ್ಟಿರೋ ಮನೆನೇನು ಒಡೆಯಲ್ಲ. ಅದನ್ನ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಡಿನೋಟಿಫೈ ಮಾಡಕ್ಕಾಗಲ್ಲ, ಬರಲ್ಲ ಅಂತ ಅವ್ರು ಹೇಳ್ತಾರೆ. ಡಿನೋಟಿಫೈ ಮಾಡಬೇಕು ಅಂದ್ರೆ ಅಡ್ಯಾಪ ಅವ್ರು ಮುಗಿಲ್ಲ, ಆಮೇಲೆ ನಮ್ಮ ಕೇಳಿದ್ರೆ ಯಾಕೆ ನಾಲ್ಕು ಹೋದ್ರೆ ಅಮ್ಮನ್ ಬೈತಾರೆ. ಯಾಕೆ ಬೈತಾರೆ? ಯಾಕೆ ಬೈತಾರೆ? ಊರು ಬೈತಾರೆ ನಮ್ಮವ್ರು. ಆಮೇಲೆ ನಾಳೆ ಮಾಡ್ತಾವ ಏನಿದೆ ಮೇಡಮ್, ಕೊಡಂಗಲ್ಲಿ ಹೋಗ್ತಾರೆ. 176ನೇ ಸರ್ವೆ ನಂಬರು, ಚೂರು ಮರಿ ಆಗುತ್ತೆ ಇದು. 176ನೇ ಸರ್ವೆ ಇಲ್ಲ ಬಿಡು ಇರ್ಲಿ. ಸರ್ವೆ ನಂಬರು 170/2, 177/5, 177/4A1, 178/5, 151/1, 177/1, 219/2, 269/1, 11 ಪ್ರಕರಣಗಳು ಏನಿದೆ ಮೇಡಮ್, ಅದೇ ಒಂದು ವ್ಯತ್ಯಾಸದ ವಿಸ್ತೀರ್ಣ ಏನಾಗಿದೆ ಮೇಡಮ್, 3D 3G ವಿಸ್ತೀರ್ಣ, ಅದು 3Gಗೂ ಒಂದೊಂದು ಗುಂಟೆ ವ್ಯತ್ಯಾಸ ಇದೆ ಅಂತ ಮನವಿ ಇದೆ. ಇದನ್ನ ನಾವು ನಮ್ಮ PD ಅವರು ಮತ್ತೆ RO ಅವ್ರ ಹತ್ರ ನಾವು ಏನು ಅವಕಾಶ ಇದೆ ನಿಯಮ ಮಾಡೋದಕ್ಕೆ ನಾವು ಕ್ರಮ ಸುಮ್ನಿರಣ ಇಂಪಾರ್ಟೆಂಟ್ ಇದ್ದಲ್ಲಿ ಬಿಡ ತೊಂದರೆ ಕೊಡಲ್ಲ, ಹಿಡ್ಕಂತೀನಿ ಕೈ. ಅದೆಲ್ಲ ಈಗಾಗಲೇ ಕೊಟ್ಬಿಟ್ಟಿದ್ದೀವಿ ಮೇಡಮ್, ಕೊಟ್ಟಿದ್ದೀವಿ.
ಕಟ್ಟಡ ಮಾಲಕಿಗಳು ಮರಮಂದಿ ಮಾಲಕಿಗಳು ನೀನು ಅಡ್ಡ ಬತ್ತಿ ಕಾಣ ವಿಶ್ವ ಇಲ್ಲಿ ಟಿವಿ ಕೊಡೋದಿದ್ರೆ ನಾನು ಪರಿಶೀಲನೆ ಮಾಡ್ತೀನಿ. ಸೊ ತಡಿ ಮಾರೆ ತಡೆ ನಾವೆಲ್ಲ ಹೋಗಲ್ಲ ಇಲ್ಲ ಅಂತ ಡೆಮೊಲಿಷ್ ಮಾಡಿದೆ ಅದು ನಿಮಗೆ ತುಮಕೂರು ಆಫೀಸಿಗೆ ಬಂದು ನನ್ನ ಅರ್ಜಿನೂ ಕೊಟ್ಟು ಬಂದಿದ್ದೀನಿ ನಾನು. ಈ ತರ ಆಗಿದೆ, ಈ ತರ ಎಕ್ಸ್ಟ್ರಾ ಇದು ಮಾಡಿದ್ರೆ ಮನೆ ಹೋಗೋದು ಗೊತ್ತಾಯ್ತು ಕೊಟ್ಟು ಬಂದಿದ್ದೀನಿ ನಾನು. ತುಮಕೂರಿಗೆ ಬಂದು ಟೈಮ್ ಬೇಕಂದ್ರೆ ಮಾಡ್ಕೊಟ್ಟು ಇನ್ನೊಂದು ಕೇಸ್ ಮಾತ್ರ ಸುಮ್ಮನಿರಮ್ಮ ಹೇಳ್ತಿದ್ದಾರೆ ಸರ್ ಕಳಿಸಿ ಅದು ಬೇಡ నేను ಆಯ್ತಲ್ಲ ಕಳಿಸ್ಕೊಡ್ತೀನಿ ನೋಡಿದ್ ಬಿಟ್ರಿ ಅದೆಲ್ಲ ಅದೊಂದು ಸೆಂಡ್ ಮಾಡಿ ಎಲ್ಲವೂ ಬಂದವೆ ಅಂದ್ರೆ ಈ ವನ್ನಪ್ಪ ಅವ್ರದ್ದು ಇದೇ ತರ ಆಗಿದೆ, ಅವ್ರದ್ದು ಇದೇ ತರ ಮಾಡ್ಕೊಟ್ಟಿದ್ದಾರೆ, ರಿಟರ್ನ್ ಮಾಡ್ಕೊಟ್ಟಿದ್ದಾರೆ. 13 ಕುಂಟೆ ಹೋಗಿರೋದಕ್ಕೆ 16 ಕುಂಟೆ ಹೊಡೆದಿದ್ರು, ರಿಟರ್ನ್ ಮಾಡಿದ್ದಾರೆ. ಯಾರ್ದೋ ವನ್ನಪ್ಪ ಅವ್ರದ್ದು ಕಾಯನಪ್ಪರ್ದು ರಿಟರ್ನ್ ಆಗಿದೆ, ಈಗಿಲ್ಲ ಅಂತವ್ರೆ. ಫುಲ್ ಮಿಸ್ಟೇಕ್. ವನಪ್ಪ ಅದು ನಿಂದು ಡಾಕ್ಯುಮೆಂಟ್ ತರ ಆಯ್ತು ಕೊಟ್ಟಿದ್ರು, ನಾನು ಎಸ್ ಆಫೀಸ್ಗೆ ಹೋಗಿ ಮಾಡ್ಸಿದ್ದೀನಿ. ಹಾಂ ಕೇಳ್ರಿ ಮೇಡಮ್ ಇಲ್ಲೇ ಇಲ್ಲೆಲ್ಲ ಗೊತ್ತಿಲ್ಲ. 151 ಬಾರ ಅಂತ ಸರ್, ನೀವೇ ಬಂದಿದ್ದು ನಮ್ಗೆ ಸೇರ್ಸ್ಕೊಟ್ಟಾರೆ ಒಂದಣ್ಣ ರೀ ಪೇಮೆಂಟ್ ಆಗಿಲ್ಲ ಜಾಸ್ತಿ ಕಳೆದಿದ್ರು ಅದು ಸೇರ್ಸಿಲ್ಲ ಅಷ್ಟೇ. ಪೇಮೆಂಟ್ ಏನು ಹಾಕಿರಲ್ಲ, ಪೇಮೆಂಟ್ ಹಾಕಿರಲ್ಲ. ಪಾಣಿನಲ್ಲಿ ಕಟ್ ಆಗಿದ್ದನ್ನ ರಿಕವರಿ ಮಾಡಿಕೊಟ್ರು. ಪೇಮೆಂಟ್ ಹಾಕಿರಲ್ಲ, ಅದಕ್ಕೆ ಪೇಮೆಂಟ್ ಹಾಕಿರಲ್ಲ. ನಾವು ಇದು ನೋಡೋಣ, ದಯಮಾಡಿ ಇದು ಬಗೆಹರಿಬೇಕು ಅಂತ ಬಂದಿದೆ. ನಾವು ಅಷ್ಟೇ ಸುಮ್ಮನೆ ನಾವು ವಿಷಯ ತಿಳ್ಕೊಳ್ಳದೆ ಚರ್ಚೆ ಮಾಡಿ ಕಡೆಗೆ ಕನ್ಫ್ಯೂಷನ್ ಆಗಿ ಹಿಂಗೆ ಇರೋಣ. ಮತ್ತೆ 1 ಕ್ವಿಂಟಲ್ ಬೇಡ, ಅಲ್ಲ 1 ಕ್ವಿಂಟಲ್ 15 ಕ್ವಿಂಟಲ್ ಜಾಸ್ತಿ ಬರ್ಬೋದು. ಈ ಡೋರ್ ಡಿ ನೋಟಿಫಿಕೇಶನ್ ಬರಲ್ಲ, ಹೆಂಗಣ ಹೋಗ್ತೀರಾ? 1 ಕ್ವಿಂಟಲ್ ನಾವು ಬಿಟ್ಕೊಡ್ತೀವಿ ಕಾರಣ ಬರೋಣ. 1 ಕ್ವಿಂಟಲ್ ನಾನು ಬೆಳಗ್ಗೆ ಬಿಟ್ಕೊಡ್ತೀವಿ. 15 ಕ್ವಿಂಟಲ್ 16 ಕ್ವಿಂಟಲ್ 80 ಕ್ವಿಂಟಲ್ ಜಮೀನು ಐತೆ, ಅದ್ರಾಗ 15 ಕ್ವಿಂಟಲ್ ಮತ್ತೆ ಜಮೀನು ಎಕ್ಸ್ಟ್ರಾ ಹೋಗಿದ್ದು ಡಿ ನೋಟಿಫಿಕೇಶನ್ ಆಗೋದು, ಅದನ್ನು ಮಾಡ್ಕೊಡಕ್ ಬರಲ್ಲ. ಇಲ್ಲಿ ಪರಿಹಾರನೂ ಕಮ್ಮಿ, ರೆಕಾರ್ಡಿಂಗ್ ಸಹ 1 ಕ್ವಿಂಟಲ್ ಫ್ರೀಯಾಗಿ ಬಿಟ್ಕೊಡ್ತೀವಿ. ಪರಿಹಾರ ಮಾಡ್ಕೊಡ್ತೀವಲ್ಲ, ಮತ್ತೆ ಇಷ್ಟೊಂದು ಬಾಯಿ ಬಿಟ್ಟು ಹೇಳೋದಿಲ್ಲ. ಮತ್ತೆ ನಾಳೆ ನೋಡ್ಬಿಟ್ಟು ಈಗ ಮತ್ತೆ ನಾವೇ ಮಾಡೋದು, ನಾವ್ ಎಲ್ಲಿ ಹೋದ್ ಮತ್ತೆ ಮಾತಾಡಕ್ಕೆ ಅಲ್ಲ ಹೇಳಿ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಪ್ಪಾತೀವಪ್ಪ, ನೀವಿಲ್ಲ ಮಾಡಿ ಮಾಡಿ ಮೇಡಮ್ ಅವರು 2 ದಿನಕ್ಕೆ ಮಾಡ್ಕೊಡ್ತೀವಿ. ಜಾಸ್ತಿನೇ ಒಂದು 5 ನಿಮಿಷ ನೀನ್ ಕೇಳ್ತಾ ಕರೆಕ್ಟ್ ಐತಿ ಕೇಳ ಅಂತ ಎಲ್ಲರೂ ಸೇರ್ತಾರೆ. ಹೇಳ್ಬೇಕು, ಹೇಳಿ ಹೋಗ್ಲಿ ಅದೇನೋ ಮಾತಾಡ್ತೇವೆ. ಬಿಟ್ಬಿಟ್ಟು ಕಮ್ದಾರ್ ವರ್ಷಕ್ಕೆ 2 ಲಕ್ಷ ಹಾಕಿದ್ದಾರೆ, 30,000 ಹಾಕಿದ್ದಾರೆ, 50,000 ಹಾಕಿದ್ದಾರೆ. ಈ ಲೈಟ್ ಮಾಡ್ರಿ ಕೆಲಸ
ಒಬ್ರಿಗೆ 2 ಲಕ್ಷ ಹಾಕಿದ್ರು, ಒಬ್ರಿಗೆ 3 ಲಕ್ಷ ಹಾಕಿದ್ರು, ಒಬ್ರಿಗೆ 3 ಸಾವಿರ ಹಾಕಿದ್ದಾರೆ. ಅವ್ನಿಗೆ 2 ಲಕ್ಷ ಹಾಕಿದ್ರು, ಒಬ್ರಿಗೆ 2 ಲಕ್ಷ ಹಾಕಿದ್ರು, ಬರೀ 30 ಸಾವಿರ ಹಾಕಿದ್ದಾರೆ. ಇನ್ನೂ ಬಂದಲ್ಲ ನಮಗೆ ದುಡ್ಡು. ಯಾರಿಗೆ ಕೇಳಿದ್ರೆ ನಾಳೆ ಬರೀ 30 ಸಾವಿರ ನಮ್ಗೆ 30 ಸಾವಿರ ಹಾಕಿದ್ದಾರೆ. ಬರೀ ಕಂಪ್ಲೇಂಟ್ ಕಂಬುದ್ದ ಕೆಲವು 2 ಲಕ್ಷ ಹಾಕಿದ್ದಾರೆ ಇವರು. ಕಾಂಪೌಂಡ್ ಸಮೇತ ಹಾಕಿ ಬರೀ ಕೊಟ್ಟಿದ್ದೆ. ಅದನ್ನ ನೀವು ಅದೇ ಮನವರಿಕೆ ಆಗಂಗೆ ನೋಡ್ಬೇಕು, ಮಾಡ್ಬೇಕು ಮೇಡಮ್. ಗಮನ ಅಂತ ನೋಡಿ ಸ್ಪಾಟ್ ನೋಡ್ಬೇಕು. ಸ್ಪಾಟ್ ನೋಡಿ ನಮಗೆ ಜಮೀನು ಇಲ್ಲ ಮೇಡಮ್. ಇಲ್ಲ ಅಂದ್ರೆ ಮಾಡ್ಕೊಡೋದು ಬೇಡ. ನೀವು 10 ನಿಮಿಷ ಕೊಡಿ. ಅವಾರ್ಡ್ ಐತೆ, ಇದು ಕೆಲಸ ಮಾಡೋದು ಬಿಡ್ರಿ ಅಂತಂದ್ರು. ಎಲ್ಲರಿಗೂ 50 ಸಾವಿರ ಹಾಕಿವಿ. ನಾವು ಮತ್ತೆ ತಂಟೆ ಮಾಡ್ಬೇಕಾಗ್ತದೆ. ಎಲ್ಲದೂ ನಿಜ ಹೇಳಿ. ನೀವು ಮಿಸ್ಗೈಡ್ ಮಾಡಬೇಡಿ ಸರ್, ದಯವಿಟ್ಟು ನೀವು ಮಿಸ್ಗೈಡ್ ಮಾಡಬೇಡಿ. ನೀವು ಮಿಸ್ಗೈಡ್ ಮಾಡಬೇಡಿ. ಮೇಡಮ್ ಅವರು ಒಳ್ಳೆಯದಿದ್ದಾರೆ, 4 ಜನಕ್ಕೆ 4 ಜನ ಕೆಲಸ ಮಾಡ್ಕೊಟ್ಟಿದ್ದಾರೆ ನಮಗೆ. ನೀವು ಮಿಸ್ಗೈಡ್ ಮಾಡಬೇಡಿ ಅಷ್ಟೇ. ಫಸ್ಟಿಂದಲೂ ಸುಳ್ಳೆ, ಹತ್ತಿಂದಲೂ ಸುಳ್ಳೆ ಮಾಡ್ತೀರಾ ನೀವು. 4 ಜನ ತಹಶೀಲ್ದಾರ್ ಆಗಿಲ್ಲ, ಮೇಡಮ್ ಅವ್ರು ಮಾಡ್ಕೊಟ್ಟಿದ್ದಾರೆ ನಮಗೆ. ನೀವು ಮಿಸ್ಗೈಡ್ ಮಾಡಬೇಡಿ. ಸ್ಕೆಚ್ ಆಗಿ ಭೂಮಿ ಕಾಂಪೌಂಡ್ ಸ್ಕೆಚ್ ನಾವು ತತ್ತೀನಿ ಮನೆ ಇರೋ ಕುಮಾರಣ್ಣ ಒಂದ್ ನಿಮಿಷ. ಇಲ್ಲ ಇಲ್ಲ ಸ್ವಲ್ಪ ಕೇಳಪ್ಪ, ಮಾತಾಡಬೇಡ. ನಾನು ಮಾತಾಡಿ ಎಲ್ಲವರೆಗೂ ಇಲ್ಲ ನೀವು ನಿಮ್ಮೆಲ್ಲ ವಿಷಯ ಸಾಯ್ತೀನಿ. ರೋಡ್ ಮಾಡಿ ನಮ್ಮ ಭೂಮಿ ವಾಪಸ್ ಬರ್ತಾ ಹೋದ್ರೆ ನಾವು ವಿಷಯ ಕೊಡೋದು ಸತ್ಯ. ಎದುರಿಗೆ ಹೇಳ್ತೀನಿ, ಇದು ದೇವರಾಣೆ ಸತ್ಯ. ಸಾಯ್ತೀನಿ ಅವತ್ತು. ಇದು ಸತ್ಯ ರೋಡ್ ಮಾಡಿ ವಾಪಸ್ ಕೊಟ್ಟೆ ಭೂಮಿ ವಾಪಸ್ ಬರ್ಬೇಕು. ಸ್ವಲ್ಪ ಇರಪ್ಪ, ಎಲ್ಲರೂ ಸಮಾಧಾನ. ಇಲ್ಲ ಮೇಡಮ್, ನಾನು ಈಗ ಇವತ್ತೇ ಸಾಯ್ತು ರೆಡಿ ಎದುರಿಗೆ ಕೇಳೋಣ. ಸಮಸ್ಯೆ ಬಗೆಹರಿಯಲ್ಲ, ಬೇಡ, ಅದು ಹಂಗ ಉಳ್ಕೊಳ್ಳಿ. ಉಡ್ತಾರೆ ಸಾಯೋಣ ಸತ್ಯ. ಒಂದು 5 ನಿಮಿಷ ಸುಮ್ಮನೆ ಅವ್ರು ಮಾತಾಡ್ಲಿ ಮೇಡಮ್. ವಾಪಸ್ ಕೊಡಿಸ್ಲೇಬೇಕು. ಅವ್ರು ಹೇಳ್ತಾರೆ ಸುಮ್ಮನಿರಪ್ಪ, ಡೈರೆಕ್ಷನ್ ಕೊಡ್ತಾರೆ ಸ್ವಲ್ಪ ಎಲ್ಲರೂ ದಯಮಾಡಿ ಒಂದು ನಿಮಿಷ ಹಿಂದಕ್ಕೆ ಬರ್ರ ಪ್ರವೀಣ ಹಿಂದಕ್ಕೆ ಬರ್ರಿ. ಎಲ್ಲರೂ ಕಾಣ್ತೀವಿ. ನಿಂತ್ಕೊಳ್ರಿ ಎಲ್ಲರೂ. ನಿಂತ್ಕೊಳ್ರಿ.
ಅದನ್ನು ಸಹ ನಾವು ಅದ್ರ ಬಗ್ಗೆ ಗಮನ ಮಾಡಬೇಕು. ಇನ್ನೊಂದು ಏನೇನೋ ಹೇಳಿ ಕಾಂಪ್ಲಿಕೇಟ್ ಮಾಡಿ ಈಗಾಗಲೇ ಮಾಡಿದ್ದು ಸಹ ಅವ್ರೇನು ತಿಳ್ಕೊತಾರೆ, ಹೆರಿಗೆ ಆಗಿಲ್ಲ ನಮಗೆ ಏನು ನಮ್ಮ ಸಮಸ್ಯೆ ಅರ್ಥನೇ ಆಗ್ತಿಲ್ಲ ಅನ್ನೋದ್ರಲ್ಲಿ ಫಸ್ಟ್ ಅರ್ಥ ಎಕ್ಸಾಕ್ಟ್ಲಿ ಮಾಡಿದೆ ಸ್ಪಾಟಲ್ಲಿ ಏನಿದೆ ಈಚ್ ಕೇಸ್ 11 ಕೇಸ್ ಜಸ್ಟ್ ನೋಟಿಫಿಕೇಶನ್ ಇಟ್ಕೊಂಡು ಓಡಾಡಿದ್ರು. ಪ್ರಾಕ್ಟಿಕಲಿ ಏನಿದೆ ಅದನ್ನು ಎಕ್ಸಾಕ್ಟ್ ಆಗಿ ರೈಟ್ ಆಫ್ ದಿ ಎಷ್ಟು ಇದೆ ಅದರ ಬಿಯಾಂಡ್ ವಾಟ್ ಆರ್ ಕ್ಲೈಮ್ ಎಷ್ಟುನಾಗ ತಗೊಂಡಿದ್ದಾರೆ ಅಂತ ಹೇಳಿ ಅದನ್ನಾದ್ರೂ ಉಳಿಸಿಕೊಡಿ ನಮಗೆ ಅಂತ ಅವ್ರು ಏನು ಕೇಳ್ತಾರೆ. ಅದು ಕೊಡಲಿಕ್ಕೆ ಬರ್ತದ ಬರಲ್ಲ ರೈಟ್ ಆಫ್ ಹೆಚ್ಚಿಗೆ ಅವ್ರು ಕಟ್ಕೊಂಡು ಬರೋದಿಲ್ಲ. ಡಿಸಿಷನ್ ಈಸ್ ನೋಡಿ ಇಲ್ಲ ಕೆಲಸ ಮಾಡ್ತಿದೆ ಆಗಲ್ಲ ಎರಡೇ ವಿಷಯ ಆಯ್ತಲ್ಲ. ಕೆಲಸ ಇಟ್ಕೊಂಡ್ರೆ ಈಗಾಗಲೇ 8 ವರ್ಷ ಇರ್ತದೆ, ಇನ್ನೊಂದು 10 ವರ್ಷ ನಿಂತ್ಕೊಳ್ತದೆ. ಒಂದು ಜನ್ರೇಷನ್ನೇ ಬಂದೋಗ್ತದೆ. ಈಗ RTCಯಲ್ಲಿ ಇವ್ರ ಹೆಸರುಗಳನ್ನ ಬಂದೋಗ್ಬಿಟ್ಟಿದೆ. ಇನ್ನೊಂದು ಅರ್ಥ ಮಾಡ್ತೀವಿ, ಯಾವತ್ತಿದ್ರೂ RTCಯಲ್ಲಿ NHAಯಿಂದ ಬಂದೋಯ್ತು. ಬರೋದಕ್ಕಿಂತ ಮುಂಚೆ ಅರ್ಜಿ ಕೊಟ್ಟು ಮಾಡ್ತಾರೆ ಅವರು. ಹಾಗಾಗಿ ನೀವು ಇನ್ನು ಎಷ್ಟು ಜನ್ರೇಷನ್ ಹೋದ್ರು ಅಲ್ಲಿ RTCನಲ್ಲಿ ಹೆಸರು ಬಂದು ಅದೇ ಏನು ಉಪಯೋಗ ಇಲ್ಲ. RTC ಕಟ್ ಮಾಡೋದು ಯಾವಾಗ ಮೇಡಮ್? ನಾವು 20 SPA ಕೊಟ್ಟಿದ್ದೀವಿ, ವ್ಯತ್ಯಾಸ 2020 ಇವರಿಗೆ ಅರ್ಜಿ ಕೊಟ್ಟಿದ್ದೀವಿ, ವ್ಯತ್ಯಾಸ ಐತೆ ಅಂತ. ಇವರು ಕಟ್ ಮಾಡೋದು ಯಾವಾಗ? 23 ಕಟ್ ಮಾಡೋದು. ಬಗೆಯೋ ಹಂತದಲ್ಲಿ ಸುಮ್ಮನಿರು ಹಣ ಬಗೆಹರಿಕಣ 25 3 ವರ್ಷ ಆಯ್ತು. ಒಂದ್ ನಿಮಿಷ ಇವತ್ತು ನಮ್ಗೆ ಭೂಮಿ ಮನೆಯಲ್ಲಿ ದುಡ್ಡು ಸರ್ಕಾರಿ ಭೂಮಿ ಯಾವ್ದಾರು ಕೊಡ್ತಾರ? ಕುಮಾರಣ್ಣ ಅವರು ಅದನ್ನೇ ಹೇಳ್ತಿರೋದು, ಅದನ್ನ ಪರಿಶೀಲನೆ ಮಾಡಿ ಯಾವ ತರ ಮಾಡೋದು ಆಗುತ್ತಾ ಇಲ್ಲ ಏನ್ ಮಾಡ್ತಾರೆ ಮಾತಾಡಿದ್ರೆ ನಾನು ಪ್ರಾಣ ಕಳ್ಕೊಳ್ಳೋದು ಸತ್ಯ. ಅದನ್ನೇ ಅವರು ಹೇಳ್ತಾರೆ. ನಾವು ಭೂಮಿ ಬೆಳೆದಿದ್ರೆ ಈಗ ಸಾಯೋದು ಅಂತ ನಿಜ. ಕುಮಾರಣ್ಣ ಅದನ್ನೇ ಹೇಳ್ತಿದ್ದಾರೆ ಅವರು. ಭೂಮಿ ಬೇಕು. ದಯಮಾಡಿ ಈಗ ನೋಡಿ ಇದು ಒಂದು ಎಫರ್ಟ್ ನಾವು ಮಾಡ್ತೀವಿ, ಖಂಡಿತ ಅದನ್ನ ಎಲ್ಲರೂ ಸೇರಿ ಅವಾಗ ಅವ್ರಿಗೆ ಗೊತ್ತಾಗ್ತದೆ. ಕರೆಸಿ ಏನೇ ನಾವು ಯಾವತ್ತು ಇವತ್ತು ನಾವು ಈಗ ಆರೋಗ್ಯ ಮಾತಾಡಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇವತ್ತು ಯಾರು ಈ ಕಡೆ ನಾವು ಈ ಕಡೆ ಬರೋದಿಲ್ಲ, ಯಾರು ಈ ಕಡೆ ಬರೋದಿಲ್ಲ. ಮತ್ತೆ ನಾವು ಇದನ್ನ ರಿಪೋರ್ಟ್ ಮಾಡ್ತೇವೆ. ಮಾಡಿ ಇನ್ನೂ ಆಗೋದಿಲ್ಲ ಅಂದ್ರೆ ಇದು ಹೆಂಗಿರುತ್ತೆ, ಇನ್ನೂ 20, 30, 50 ವರ್ಷ ಅಂತ ಹಿಂಗೆ ಇರುತ್ತೆ. ಬೇರೆ ಕಡೆ ಏನಾದ್ರು ಮನೆಯಲ್ಲಿ ಹೋಗ್ತದೆ ಬಿಟ್ಬಿಟ್ಟು ಹೋಗ್ತಾರೆ. ಇವ್ರು NHA ಮಾತ್ರ ಚೇಂಜ್ ಆಗಿ ಅದು ಹೆಸರು ಅಲ್ಲೇ ಯಾಕಂದ್ರೆ ಪೇ ಮಾಡಿರ್ತಾರೆ. ಆಸ್ತಿ ಮಾತ್ರ NHA ಆಸ್ತಿಯಲ್ಲಿ ಇರ್ತದೆ. ಸೊ ಹಾಗಾಗಿ ನಾವೆಲ್ಲ ಸೇರಿ ಮತ್ತು ಇಷ್ಟು ವರ್ಷ ಇರೋದನ್ನ ಏನು ಮಾಡಿ ಖಂಡಿತ ಮಾಡೋದು ಬೇಡ. ಏನಕ್ಕೆ ಕೋರಿಕೆ ನಮಗೆ ಪರಿಹಾರ ಮಾಡಿ ನಮಗೆ ಈ ಥರ ಇತ್ತು ಅನ್ಯಾಯ ಆಗಿದೆ ಅಂತ ಅವೆಲ್ಲ ಅವ್ರು ಹೇಳಿದ್ರು. ಎಲ್ಲ ಅವರು ಆಫೀಸ್ಗೂ 2-3 ವಿಸಿಟ್ ಮತ್ತು ನಾವು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅದು ಬರೋದೇ ಇಲ್ಲ ಅಂತ ಅದನ್ನೆಲ್ಲ ಇಲ್ಲ ಕನ್ವಿನ್ಸ್ ಮಾಡಿ ನಮ್ಮ ರೈತರನ್ನೆಲ್ಲ ಅವರು ಒಪ್ಪಿಸಿ ಇಷ್ಟೆಲ್ಲ ಮಾಡಿಸಿ ನಾವು ಒಂದು ಹಂತಕ್ಕೆ ತಂದಿಟ್ಟಿದ್ದೀವಿ. ಮತ್ತೆ ಈಗ ಅದಾದ ತಕ್ಷಣ ಇನ್ನೊಂದು ಅದೀಗ ಇನ್ನೊಂದೇನು ಕೇಳಿಲ್ಲ. ಅವತ್ತು ಒಂದೇ ಪ್ರಶ್ನೆಯಲ್ಲಿ ಅವತ್ತಿನ ಪ್ರಶ್ನೆ ಇವತ್ತು ಕೇಳಿಲ್ಲ. ಅದೊಂದೇ ಪ್ರಶ್ನೆ ಎಷ್ಟೇ ಕೇಳಿಲ್ಲ. ಅದನ್ನು ಸಹ ಮೇಡಮ್ ಏನ್ ಗೊತ್ತಾ, ಅವ್ರು ದಬಾಶ್ ಮಾತಾಡೋದು ಬರ್ತಾರೆ. ಅವ್ರು ಹೇಳ್ಬೇಕು, ಇಲ್ಲಿ ನಾನು ಇದೀನಿ ಮಾಡ್ಕೊಡ್ತೀನಿ, ಯಾಕೆ ಎದುರ್ತೀರಿ ಅಂತ ಹೇಳ್ಬೇಕು. ನೀವು ಇದೀರಿ, ಅವ್ರು ಮಾತನ್ನೇ ಆಡಲ್ಲ ಸರ್. ಅವರು ಈಗಲ್ಲ ಮತ್ತಿಂದಲೂ ನಮ್ಮ ಮನುಷ್ಯ ಅವರು ಸರ್. ಇಲ್ಲ ನೀವು ತಪ್ಪಿದ್ರೆ ಅವ್ರು 8 ವರ್ಷದಿಂದ ನೋಡಿದ್ರಿ ಅವ್ರ ಪರಿಸ್ಥಿತಿನ. ಅವ್ರಿಗೆ ಅಧಿಕಾರ ಇದೆ, ಮಾತಾಡಲ್ಲ. ಒಳ್ಳೆ ಮನುಷ್ಯ. ಆದ್ರೆ ಯಾವ ರೀತಿ ರೈತರಿಗೆ ಯಾವ ರೀತಿ ಇದು ಮಾಡ್ಬೇಕು, ಬರೀ ಒಂದು ಧರ್ಮಸ್ಥಳ ಒಂದು ಹೇಳ್ತಿದ್ರೆ ಆಗೋಯ್ತಾರೆ.
ಈಗ ನಂತಕ್ಕೆ ಬಂದಿದ್ದೀವಿ ಈಗ ಅವರು ಕರೆಕ್ಟ್ ಹೇಳಿದ್ರು ಎಲ್ಲರೂ ಪೊಲೀಸರ ತರಲಿ ದಬಾಯಿಸಿ ಮಾಡಿ ಮಾತಾಡ್ಕೊಂಡು ಬರೋದಿಲ್ಲ ಅವ್ರ ಥರ ಅವ್ರ ಪಾಪ ಏನ್ ಗೊತ್ತಾ ಅವ್ರು ಅವಾಗಿಂದ ಒಬ್ಬರೇ ಇರ್ತಿಲ್ಲ ಅಧಿಕಾರ ಇದೆ ಮಾಡಿ ಇರು ಶಿವಣ್ಣ ಹೈವೇ ಮೇಲೆ ಹೈವೇ ಪಕ್ಕದಲ್ಲಿ ಕರಾಬಿದ್ದು 6-7 ಗಂಟೆ ಕರಾಬಿದ್ದು ನಾವು ಕರಾಬ್ ಲೆಕ್ಕಕ್ಕೆ ತಗೊಂಡಿಲ್ಲ ಪಕ್ಕಕ್ಕೆ ಬಿಟ್ಟು 7 ಗಂಟೆ ಪೂರ್ತಿ ತಗೊಂಡ್ರು ಪೂರ್ತಿ ತಗೊಂಡಿಲ್ಲ ಕರಾಬನ್ನು ನಾವು ನಮಗೂ ಸೇರ್ಸಕ್ಕಿರಲ್ಲ ಹೈವೇಗೂ ಸೇರ್ಸಕ್ಕೆ ಈ ಕರಾಬನ್ನು ಅವರು ಲೆಕ್ಕಕ್ಕೆ ತಗೊಂಡ್ರೆ ನಮ್ಮ ಜಮೀನು ನಮ್ಮ ಜಮೀನು ಮುಗಿದಲ್ಲ ಕರಾಬನ್ನು ಸೇರಿಸಿ ನೀವು ಹೇಳಿದ ಪಾಯಿಂಟ್ ಗೊತ್ತಾಯ್ತು ಖರಾಬ್ ಇದೆ ಖರಾಬ್ ಅದು ಖರಾಬ್ ಅದು ಖರಾಬ್ ಅದು ನಮ್ಮ ಪ್ರಾಣಿಗೂ ಸೇರ್ಸಕ್ಕೆ ಬರೋಲ್ಲ ಸೇರ್ಸಲ್ಲ ಸೇರಕ್ಕೆ ಬರಲ್ಲ ಖರಾಬ್ ಗೊತ್ತಿಲ್ಲ ಖರಾಬ್ದೇ ಒಂದು ಹೈವೇ ಅವ್ರಿಗೆ ಅವಶ್ಯಕತೆನೇ ಇಲ್ಲ ಖರಾಬ್ ಅದು ನೀವು ಹೇಳಕ್ಕೆ ಬರಲ್ಲ ಅದು ಖರಾಬ್ ಅವಶ್ಯಕತೆನೇ ಇಲ್ಲೇನೋ ಏನೋ ಅದು ಸರ್ಕಾರಿ ಖರಾಬ್ ಸರ್ಕಾರಿ ಆಯ್ತು ಅದನ್ನ ತಗೊಂಡಾದ್ಮೇಲೆ ರೈತರ ಜಮೀನಿಗೆ ಬರಬೇಕು ಅಲ್ಲ ಅದು ತಗೊಂಡ್ತಾರೋ ಬಿಡ್ತಾರೋ ಕೇಳಕ್ಕೆ ಬರಲ್ಲ ನಿಮ್ದು ಏನು ತಗೊಂಡಿದ್ದಾರೆ ಈಗ ರೈತರು ಇದೇನು ಗೊತ್ತಾ ಅದು ಬಿಟ್ಟರೆ ಆಮೇಲೆ ಫೈನಲ್ ಮೊದಲೇ ಅದಕ್ಕೆಲ್ಲ ಮುಂಚೆನೆ ಪ್ರೀಮಿಯಂ ಅಪ್ಲಿಕೇಶನ್ ಅವಾಗೇನೆ ಅದು ನಿರ್ಧಾರ ಮತ್ತೆ 14 ಗುಂಟೆ ಜಮೀನು ಕಟ್ಟಾಗುತ್ತೆ ಮತ್ತೆ 7 ಗುಂಟೆ ಕಟ್ಟಾಗುತ್ತೆ ಒಂದ್ಸರಿ ಪರಿಶೀಲನೆ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಬಟ್ ನಾನು ಹೇಳ್ತೀನಿ ಅದನ್ನು ನಾನು ಹೀಗೆ ಹೇಳ್ತೀನಿ ಇಲ್ಲ ಆಮೇಲೆ ಲಾಸ್ಟ್ ನೆಕ್ಸ್ಟ್ ಟೈಮ್ ಬಂದಾಗ ಮೇಡಮ್ ನೀವು ಹೇಳಿದ್ರೆ ಅದನ್ನು ಕಡ್ಡಾಯವಾಗಿ ಹೀಗೆ ಹಾಕ್ತದೆ ಹಾಗೆ ಹಾಕ್ತದೆ ಹೇಳಕ್ಕೆ ಬಂದರೆ ಲಾಸ್ಟಿಗೆ ಒಂದ್ಸರಿ ಫೈನಲ್ ನೋಟಿಫಿಕೇಶನ್ ಅವಾರ್ಡ್ ಆದಮೇಲೆ ಈ ನೋಟಿಫಿಕೇಶನ್ ಡಿಫ್ರೆಂಟ್ ಪ್ರೋಸೆಸ್ ಆಯ್ತಲ್ಲ ಅದು ಮತ್ತೆ ಅದಕ್ಕೋಸ್ಕರ ಸೊ ಬಟ್ ಒಂದ್ಸರಿ ನೀವು ಡಿಸ್ಕಸ್ ಮಾಡ್ತೀರಾ ರೈಟ್ ನೋಟಿಫಿಕೇಶನ್ ಮಾಡಿದ್ರೆ ನಾವು ಯಾವ ರೀತಿ ಏನಾದ್ರು ಮಾಡಿ ನಾನು ತಹಸೀಲ್ದಾರ್ ಏನಾಗಿದೆ ಆ ಗುಂಟೆ ಕನ್ವರ್ಷನ್ ಮಾಡೋದು ಕೆಲವು ತಪ್ಪಾಗಿದೆ ಮಾಡಿಕೊಟ್ಟಿದ್ರು ಇದು ಯಾವ ತರ ಆಗಿದೆ ಅಂತ ಚೆಕ್ ಮಾಡಿಸಿ ಅವ್ರು ನಮಗೆ ಅರ್ಥ ಆಗಿದೆ ಯಾವ ರೀತಿ ಇಂಟ್ರೆಸ್ಟ್ ಹೇಳಿದ್ರು ಯಾವ ರೀತಿ ವ್ಯಾಪಾರಿಗಳು ಸರ್ ನಮಗೆ ಗೊತ್ತು ಖಂಡಿತವಾಗ್ಲೂ ನಾವು ಹೋದಾಗೆಲ್ಲ ಅವರು ನಮ್ಮನ್ನು ಶಿವಣ್ಣ ಆ ಪ್ರಶ್ನೆ ಉತ್ತರಿಸಿದ್ದು ಕೇಳಿ ಇನ್ನೂ 90 ಜನ ಅಪ್ಲೈ ಮಾಡಿದ್ರೆ ನಾವು ಎರಡು ಪಾರ್ಟಿ ಬಂದದ್ದು ನೋಟಿಸ್ ಕೊಡಬೇಕು ಯಾಕಂದ್ರೆ 2 ವರ್ಷ ಆಮೇಲೆ ನಾವು ಆದೇಶ ಮಾಡ್ತೀವಿ ಪ್ರಾಸಿಕ್ಯೂಷನ್ ಅಂತಾರೆ ಆರ್ಬಿಟ್ರೇಷನ್ ಈ ಜಡ್ಜ್ ತರ ನಾವು ಎರಡು ಪಾರ್ಟಿಗೂ ಕೇಳಬೇಕು ಅವ್ರನ್ನೂ ಕೇಳಬೇಕು ಪರಿಶೀಲನೆ ಮಾಡಿ ನಾವು ನೋಡ್ತೀವಿ ಅದನ್ನ ಕೂಡ 95 ಜನ ಸಹ ಕೊಡಿ ಆ 95 96 ಲಕ್ಷ ಕ್ಲಿಯರ್ ಆಗಿರುತ್ತೆ ಕೋರಿಕೆ ಈ ಹಿಂದೆ ಏನಾಗಿತ್ತು ಆದೇಶಗಳು ಅಂದ್ರೆ ಈ ನಾವು ಬರೋದು 2 ವರ್ಷದ ಇದೆ 3 ವರ್ಷದ 4 ವರ್ಷದ ಇದೆ ಖಂಡಿತ ಅದನ್ನು ಬದಲಾಯಿಸಿದ್ದೀವಿ ಅದನ್ನೇ ನಮ್ಮ ಅಡ್ವೊಕೇಟ್ ಹೇಳಿದ್ದಾರೆ ಎಲ್ಲರಿಗೂ ಗೊತ್ತಾಗುತ್ತೆ ಅವರು ಅದನ್ನು ಅವಕಾಶ ಬೇಕು ಮಾತಾಡೋದು ಗೊತ್ತಲೇ ಬೇಡ ಇನ್ನು ತಾವು ಯಾವತ್ತು ಹೇಳ್ತೀರಿ ಸರ್ ಅವತ್ತು ನಾವು ಬರ್ತೀವಿ. ಹನ್ನೊಂದು ಕೇಸ್ನ ನಾವು ತಹಸೀಲ್ದಾರು ಮತ್ತು ಸ್ವಲ್ಪ ನೀವು ರೈತರ ಜೊತೆ ಏನು ಕನ್ಫ್ಯೂಷನ್ ಇಲ್ಲ ನೀವು ಗಟ್ಟಿಯಾಗಿ ಅಂದ್ರೆ ಅವ್ರು ಏನು ಕಾನ್ಫಿಡೆಂಟ್ ಆಗಿ ಮಾತಾಡಿ ಅಂತಾರೆ ಗಟ್ಟಿ ಅಂದ್ರೆ ಪೊಲೀಸ್ ಹತ್ರ ದಬಾಯಿಸಿ ಮಾತಾಡಿ ಅಂತ ಇಲ್ಲ ಮೇಡಮ್ ಮಾತಾಡಿ ನೀವು ಎಲ್ಲ ಪರಿಚಯ ಇದ್ದಾರೆ ಮೇಡಮ್ ಕುಮಾರಣ್ಣ
ಏನ್ ಮಾಡ್ಬೇಕು ನೋಡಂತ ಡಾಕ್ಯುಮೆಂಟ್ಸ್ ಕೊಟ್ಬಿಡಿ. ಲಾಯರ್ ಕಡೆ ಹೋಯ್ತೆ ಸಾಹೇಬ್ರಿಗೆ ಗೊತ್ತಾಗ ಎಲ್ಲ ಕೊಟ್ಟಿದ್ದೀವಿ. ಮೊನ್ನೆ ಫೋನ್ ಮಾಡಿದ್ರೆ ಆಯ್ತು ಡಿಸಿ ಅವ್ರು ಮಾಡೋದು ಮಾಡ್ಕೊಡಿ. ಈಗ ನಮ್ಮ ಅದೇ ನಮ್ಮ ತಹಸೀಲ್ದಾರ್ ಹೇಳ್ತಾರೆ ಹಾಗೆ ಅದು ಮನ ಬಿಡೋಣ ಅದೇನಾರ ಆಗ್ಲಿ ಅದಾಗದೆ ಬಿಡ ನೆಕ್ಸ್ಟ್ ಮೇಡಮ್ ಧೈರ್ಯವಂತ ತುಂಬ್ತಾರೆ. ಬಟ್ ಆಗುತ್ತಲ್ಲ ಅನ್ನೋ ಒಂದು ಧೈರ್ಯದಲ್ಲಾರು ಹಾರ್ಟ್ ಅಟ್ಯಾಕ್ ಆಗೋದು ಕಮ್ಮಿ ಆಗುತ್ತೆ, ಮನೆ ಬಂದ್ಬಿಡ್ತಾರೆ. ಇವರು ಏನ್ ನೋಡುತ್ತಾರೆ ಆಗುತ್ತೆ ಇನ್ನು ಆ ಮೆಸೇಜ್ ಅವನು ಹಾಸ್ಪಿಟಲ್ ಸೇರ್ಕೋಣ ಡೈರೆಕ್ಟ್. ನಾನು ಅದಾಗದ್ ಬೇಡ ಸರ್ ಅಂತ ಅವತ್ತಿಂದ ನಾನು ಕೇಳ್ತಾರೆ. ಅದನ್ನೇ ನಾವು ಎಲ್ಲಾರ್ಗು ಆಗುತ್ತೆ ಅಂತ ಬಿಡು. ಇಲ್ಲಪ್ಪ ಮಾಡ್ಕೊಡ್ತೀವಿ ಬಿಡಪ್ಪ. ಇಲ್ಲ ಮಾಡ್ತೀವಿ ಮೇಡಮ್. ನೋಡಿ, ನೀವು ಅಷ್ಟು ಒಳ್ಳೆ ಜನ ಇರ್ತಾರೆ ನೋಡಿ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಅದು ಬೇಡ, ಈಗ ಎಷ್ಟು ಅವಾರ್ಡ್ ಆಯ್ತದ ಈಗ ಪಬ್ಲಿಕಲ್ಲಿ ಹೇಳಲ್ಲ. ತೋರಿಸಿದಾನಿಲ್ಲ ಎರವಿಗೆ ಎಷ್ಟು ಗಂಟೆಗೆ ಒಂಟಿಗೆ ಒಂದು 65 ಯಾವುದೇ ಬರವಣಿಗೆ ಬರವಣಿಗೆ ಎಲ್ಲ ಕೊಟ್ಟು ನಾವೇನ್ರಿ ಮಾಡೋಣ ಅವತ್ತು ನೀವು ಕೆಲಸ ಕಡಿಬೇಕಿತ್ತು ಆದೇಶ ಬಾಯಿ ಮಾತಿ ಯಾವ ತರ ಹೋದ್ರೆ ನಾವು ಮಾಡ್ತೀವಿ ಯುದ್ಧ ನಮಗೆ ಭಯ. ಆದೇಶ ಬರೋವರೆಗೂ ನೀವೇನು ಮಾತಾಡಿಲ್ಲ. ಅದಕ್ಕೆ ನಾವು ಆದೇಶ ಮಾಡೋವರೆಗೂ ಬರ್ಲಿಲ್ಲ. ಆದೇಶ ಕೊಟ್ಬಿಟ್ಟೆ ಬಂದೆಲ್ಲ. ಹೌದು, ಅವ್ರು ನಾವು ಆದೇಶ ಕೊಟ್ಟಿದ್ದು ನಂಗೆ ಆದೇಶ ಕೊಟ್ಟಿದ್ದೆ ಬಂದ್ರೆ ಕಷ್ಟ ಇದೆ ಅಂತ ಹೇಳಿ ನಾವು ಅದನ್ನೆಲ್ಲ ಒಂದು ಸ್ವಲ್ಪ ಇಟ್ಕೊಂಡು ಆದೇಶ ಎಲ್ಲ ಮಾಡಿಸಿ ಕೇಳಿ ಆದೇಶ ಮಾಡಿ ಸಾಕು ಸ್ಟಾಪ್ ಮಾಡಿ ಬಗೆಹರಿಯುವಂತ ಬಂದಿದ್ದೀವಿ. ಅಂತ ಎಲ್ಲರಿಗೂ ಅರ್ಥ ಆಗಿದೆ. ನೀವು ನೋಡಿ ಸರ್, ನನ್ನ ಹತ್ರ ಬಂದು ಬಟ್ ನಮಗೆ ತೋರಿಸಿಲ್ಲ. ಯಾಕಂದ್ರೆ ನೀವು ತೀಸ್ಕೋಬಾರ್ದು. ನಾನು ಇಷ್ಟು ಜನ ಏನು ಎಫರ್ಟ್ ಹಾಕಿದ್ದೀನಿ ಕಲಿಸ್ತಾನೆ ಅಂತ ನಮ್ಮಲ್ಲಿ ಇವಾಗ ಮಾತಾಡೋದು ಯಾರೋ ತೊಂದರೆ ಪಡಿಸ್ಕೊಡ್ದು ಅದನ್ನ ಈ ಓಪನ್ ಆಗಿ ಮಾತಾಡ್ರಿ ಏನಾದ್ರು ಭಾಷೆ ಸಮಾಧಾನ ಕೊಟ್ಟರೆ ನಿಮ್ಮ ಏನಕ್ಕೆ ತೊಂದರೆ ಆಗುತ್ತೆ ಇಲ್ಲಿವರೆಗೂ ನೀವು ಮಾತಾಡ್ರಿ ಅವಕಾಶ ಇದೆ. ಅಣ್ಣ ಎಲ್ಲರೂ ಇದ್ದಾರೆ, ಗೌರವ ಇಟ್ಟಿದ್ದಾರೆ. ಸಿ ಮೇಡಮ್ ಅವರು ಒಂದು ಅಭಿಮಾನ ಮೇಲೆ ಹೇಳ್ತಾರೆ ಮಾತು ಯಾರು ತೊಂದರೆ ಅಲ್ಲಿ ಕೊಟ್ಟರೆ ಅಶೋಕಣ್ಣ ಅದಕ್ಕೆ ನೋಡ್ಬಾ ತೋರಿಸಿ ಫೋಟೋ ಹೊಡ್ಕೋಬೋದ ಸರ್?
ಕ್ಯಾಮ್ರಾ ಐತೆ ತಲೆ ಅಡ್ಡ ಮಾಡ್ಕೊಬೇಡ. ಕ್ಯಾಮ್ರಾ ಇದೆ ಸ್ವಲ್ಪ ಕ್ಯಾಮ್ರಾ ಎಲ್ಲರೊಬ್ಬನು ಕೇಳಬೇಕು. ಅದೇ ಥರದ್ದು ಏನಾಗುತ್ತೆ ಗೊತ್ತು ಅವ್ರ ಮನೇಲಿ ನಾವ್ ಯಾರು ಮುಂದೆ ಮಾತಾಡ್ತೀವಿ ಅವ್ರು ಯಾರು ಮಾತಾಡ್ತೀವಿ ಹೇಳ್ತಾರೆ. ಅದು ಆಗೋದು ಬೇಡ. ಎಲ್ಲ ಮನೋರಂಜನೆ ಇಲ್ಲ ನಾನು ಆಗುತ್ತೆ ಕಡ್ಡಾಯವಾಗಿ ಕೋರ್ಟಲ್ಲಿ ಯಾರು ನೀವು ಮೊನ್ನೆ ಏನ್ ಹೇಳಿದ್ರಿಂದ ಮೇಡಮರೇ ಬೇಜವಾಬ್ದಾರಿ ಅವ್ರ ಹಿರಿಯರು ಹೆಚ್ಚು ಕಮ್ಮಿ 4 ಜನ ತಂದ್ಕೊಂಡು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ನಮಗೆ ಎಲ್ಲೂ ಬೇಜವಾಬ್ದಾರಿ ಉತ್ತರ ಕೊಡೋದು ಬಿಡಿ ಸರ್. ನೀವು ಅದು ನೀವು ಹೇಳ್ಬೇಕಲ್ಲ ಸರ್. 4 ಬಾಕಿ ಬಂದಿದ್ದಾರಲ್ಲ ಅವ್ರು ಏನಾಗಬೇಕು? ನೋಡಿ ನಮ್ಮ ಬೆಂಗಳೂರು ಈ ಕಡೆ ತಮ್ಮ ಈ ಕಡೆ ಮಂಗಳವಾರ ಬೆಳಿಗ್ಗೆ ಇಲ್ಲ ತಗೊಂಡ್ಬಿಡ್ರಿ ಸಾಹೇಬ್ರು ಕುಟುಂಬ ನೆಕ್ಸ್ಟ್ ವೀಕ್ ಬಂದಾಗ ಅವ್ರು ಏನೇನು ಸಮಸ್ಯೆ ಹೇಳಿದ್ರು ರೆಡಿ ಮಾಡ್ಕೊಂಡು ಆಯ್ತಪ್ಪ ನೋಡ್ತೀವಿ ಮೇಡಮ್ ಕೋರ್ಟ್ ಮಾಡಿಸ್ಕೊಡ್ತೀವಿ.
ಒಂದು ಹೋಟೆಲ್ಗೆ ಹೊರಗಡೆ ಹೋಟೆಲ್ ಅಲ್ಲೇ ಕೂತ್ಕೊಂಡು ಪ್ರತಿಯೊಬ್ಬರು ಸರ್ವಿಸ್ವರೆಗೂ ಅಟೆಂಡ್ ಮಾಡಿದ್ದೀವಿ ಮೇಡಮ್. ಎಲ್ಲ ಹೋಗಿ ಬೇಜಾರು ಮಾಡ್ಕೊಂಡು ಎಲ್ಲ ಅಟೆಂಡ್ ಮಾಡಿದ್ದೀವಿ. ಇಲ್ಲೇ ರೋಡಲ್ಲಿ ಇದೆ. ಅಲ್ಲೇ ಇವ್ರದೇ ಅಲ್ಲೇ ಕೂತ್ಕೊಂಡು ರುಚಿ ಕೊಟ್ಟಿದ್ದಾರೆ ಮೇಡಮ್. ಚಿತ್ರಾನ್ನ ಎಲ್ಲರಿಗೂ ಚಿತ್ರಾನ್ನ ಕೊಟ್ಕೊಂಡು ಟೀ ಕೊಟ್ಕೊಂಡು ಎಲ್ಲ ಮಾಡ್ಕೊಟ್ಟಿದ್ದಾರೆ. ಇದು ಹಿಂದೆ ಏನಿದೆ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಸಮೀರ್ ಒಂಚೂರು ಬಿಟ್ಟು ಅದಾಗ್ತೀನಿ ಬೇಡ. ಎಷ್ಟಾಯ್ತು ಅವಾಗ ತಪ್ಪೇನಿಲ್ಲ ತೋರಿಸಿ. ಆಮೇಲೆ ಕೋಟಿಗೆ ಹಾಕಿರೋವಲ್ಲವ ಇದೇನು ಬೇಗ ಆತ ಹಂಗೆ ಬೇಗ ಮಾಡೋಕ್ಕಾಗಲಿ. ವರ್ಷಕ್ಕೆ ಮಾಡಿದ್ರೆ ಓಡಾಗಿ ವರ್ಷಕ್ಕೆ ಮಾಡಿ ಓಡಾಗಿ ಆಮೇಲೆ ಮತ್ತೆ ನಾವೇ ಲೇಟ್ ಆದರೆ ಆಲ್ಮೋಸ್ಟ್ ಆ ಕಡೆ ಎಲ್ಲ ಆಯ್ತು. ಜಾಸ್ತಿ ಜನ ಆಯ್ತು. ಇವತ್ತು ಎಲ್ಲ ಒಪ್ಪಿದ್ದಾರೆ, ಏನು ಇನ್ಸ್ಟ್ರಕ್ಷನ್ ಜನಗಳೆಲ್ಲ ಹೇಳಿದ್ದಾರೆ. ಇವತ್ತು ಸಭೆ ಕಾಪಿ ಟು NHM. ಅದು ಎವ್ರಿ ವೀಕ್ ಬರ್ತಾರೆ. ಅದೆಲ್ಲ ನಾನು ಏನ್ ಕೇಳ್ಕೊಂಡು ಹೇಳಿದ್ದೀನಿ ಅದೇ ಪ್ರೊಸೀಜರ್ ನೋಡಿ. ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ಪ್ರತಿ ಸರಿ ಇದೇ ಮಾಡ್ತಾರೆ. ನಾವು ಮಿಷನರಿ ಅಂದ್ರೆ ನಾವು ಏನು ಇದು ತಗೊಂಡು ಬಂದಾಗ ಮತ್ತೆ ಒಂದು ಗಲಾಟೆ ಮಾಡ್ತೀವಿ. ಈ ಸರಿ ಏನಾದ್ರು ಮತ್ತೆ ಅದನ್ನ ಮುಗಿದ್ರೆ ಅಂದ್ರೆ ನಾವು ಮತ್ತೆ ವಾಪಸ್ ಬರೋದೇ ಇಲ್ಲ. ಈ ಸರಿ ಯಾರಾದ್ರೂ ಮುಗಿದ್ರೆ ಅಂತ ಈ ವರ್ಷ ಅವರ ವಾಗಿ ಪ್ರತಿ ಮೀಟಿಂಗ್ ಅದೇ ಹೇಳ್ತಿದ್ದಾರೆ. ನಾವು ಹೋಗಲ್ಲ ಅಲ್ಲಿ ನಾಳೆ ಏನಾದ್ರು ಅವ್ರು ಅದನ್ನೇ ಮಾಡಿದ್ರು ಅಂದ್ರೆ ನೋಡಿ ವೆರಿ somebody is coming in touch with us. ನಾಳೆ ಬೇಡ ಬಿಡಿ ಮೇಡಮ್. ಒಪ್ಕೊಂಡು ಆದಷ್ಟು ಬೇಗ ಮಾಡ್ಕೊಟ್ಟು ಇಲ್ಲಿ ಯಾರು ಬಿಡೋದೇ ನಾವು ಮೇಡಮ್ ಹೇಳ್ತೀನಿ. ನಮಸ್ತೆ. ಭರವಸೆ ಇದೆ. ನೀವು ನಮ್ಮನ್ನ ಒಳ್ಳೆ ತನ ಇಲ್ಲಿವರೆಗೂ ನಡೆಸ್ಕೊಂಡಿದ್ದೀರಾ. ಇದು ಅದೇ ರೀತಿಯ ಇಲ್ಲಿ ತಾಯಿ ಕೇಳಿದ್ರು ಮಾಡ್ಬಿಟ್ಟು 15 ಗುಂಟೆನ ರೈತರು ಒಡಲಾಡದ ನೋವು ನಿಮ್ಗೆ ಅರ್ಥ ಆಗಿದೆ. ನೀವು ಬಗೆಹರಿಸಿದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮವ್ರು ಯಾರು ತೊಂದರೆ ಮಾಡಲ್ಲ. ಇದಪ್ಪ ನಾವ್ಯಾರು ತೊಂದರೆ ಮಾಡಲ್ಲ. ಕೆಲಸ ಅವ್ರವ್ರ ಜಮೀನಿಗೆ ಬಂದಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಬಗೆಹರಿಸಿ ಕಳ್ಸಿರಾಯ್ತು. ಆದ್ರೆ ಇವ್ರು ಇಲ್ಲಿ ಬಂದವರು ಜನ ನಾಳೆ ನಾನು ಇಲ್ಲಿಲ್ಲ ಅದಕ್ಕೂ ಕೆಲಸ ಮಾಡ್ತೀನಿ.
ನಮಗೆ ಬೇಗ ಮಾಡ್ಬೋದು. 4 ವರ್ಷದಿಂದ ಇವ್ರು ಮಾಡ್ಬೋದಾಗಿತ್ತು, ಇವತ್ತು ಮಾಡಿದ್ದೆ. 4 ವರ್ಷ ಗರ್ಜಿ ತಗೊಂಡು ಇನ್ನು ಪೆಂಡಿಂಗ್ ಇಟ್ಕೊಂಡು ಹಂಗ ಮುಗಿಸಿಲೇಬೇಕು. ಇವತ್ತು ನಾಳೆ ಕುಮಾರಣ್ಣ ಹೇಳಿದಾರೆ ತಹಸೀಲ್ದಾರರು. ಅದೇ ಪೈಪ್ ಲೈನ್ಗಳು ರೈತ ಒಂದು ಅದು ನಿಮ್ ಕೈ ಬಗೆಹರಿಬೇಕು ಅನ್ನೋದಿತ್ತು ಏನೋ ಭಗವಂತ ಇಲ್ಲಿವರೆಗೂ ತಂದು ನಿಲ್ಲಿಸಿಲ್ಲ. ಈ ಪೊಲೀಸ್ನವ್ರು ಯಾರು ಎದುರಿಲ್ಲ. ನಿನಗೊಂದು ಗೌರವಕ್ಕೆ ಎದುರಿದ್ದಾರೆ ರೈತರು, ಬೆಂಡೆಕೆರೆ ರೈತರು. ಅದಕ್ಕೆ ನಾವು ಕೇಳೋದೇನಪ್ಪ ಅಂದ್ರೆ, ಇವ್ರ ಕೈಲಾಗ ಬದುಕು ಏನಿದೆ ಸಣ್ಣ ಪುಟ್ಟ ಬದುಕು, ಇವ್ರ ಉದಾಸೀನ ಬಗ್ಗೆ ಜವಾಬ್ದಾರಿ ಕೆಲಸ ಮಾಡ್ಕೊಳ್ಬೇಕಂತ ರೈತರು ಗಮನಿಸಿ ಇವ್ರಿಗೆ ಬರ್ಬೇಕು. ಒಂದು. ಎರಡನೇದು, ನೀವು ದಯಮಾಡಿ ನಮ್ಮ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಟಿದ್ದೀರಲ್ಲ, ಆ ಗೌರವಕ್ಕೆ ಆದಷ್ಟು ಬೇಗ ಎಣಿಸಾರ್ದಂಗೆ ಏನು 95 ಜನ ಹಾಕರಿದ್ದೀವಿ ಅವರಷ್ಟು ಬೇಗ ಹಣ ಮಾಡುವಷ್ಟು ನಿಮ್ಮಲ್ಲಿ ನೈಷನಲ್ಲಿ ದಯ ತೋರಿಸಿ ಅದಕ್ಕೆ ಬೇಗ ಮಾಡ್ತೀವಿ. ಆಮೇಲೆ ಇದು ಬಾಕಿ ರೈತರಿಂದ ನೀವು ಎಷ್ಟು ಜನ ಆಗ್ತದೋ ಅಷ್ಟು ಜನ ಯಾವ ರೀತಿ ಕಾನೂನಲ್ಲಿ ಹೋಗ್ಬೇಕು ಆ ರೀತಿ ಕಾನೂನಲ್ಲಿ ಹೋಗಿ ಅವರು ಬೇಗ ಅದನ್ನ ಅವ್ರಿಗೆ ಸರಿಯಾಗಿ ಮಾಡ್ಕೊಳ್ಳೋದು ಅವ್ರದ್ದು. ಇದ್ರ ಮಧ್ಯೆ ಯಾರು ತೊಂದರೆ ಕೊಟ್ಟು ಮಧ್ಯೆ ಒಂದು ಬೆಟ್ಟಿಟ್ಟು ಈ ಬೆಂಡೆಕೆರೆ ಗೌರವವನ್ನು ಉಳಿಸಿಲ್ಲ, ಅದನ್ನ ಯಾರೂ ಕಳಿಬೇಡ್ರಿ. ನೀವು ಇಟ್ಟರೆ ಅಭಿಮಾನ ಉಳ್ಕೊಳ್ಳಿ, ಅದೇ ಸದಾಕಾಲ. ಆಮೇಲೆ ನಮ್ಗೊಂದು ಗೌರವ ಇದೆ, ನಿಮ್ಗೊಂದು ಸನ್ಮಾನ ಮಾಡಬೇಕು ಅನ್ನೋದು ಮನೋಭಾವ ಇದೆ. ಆ ಭಗವಂತ ಏನ್ ಮಾಡ್ತಾನೆ ಸಭೆ ಮಾಡಿ ಒಂದು. ಈಗ ಏನಾದ್ರು ನಿಮಗೆ ಅವಕಾಶ ಇದ್ರೆ ಮತ್ತೆ ನೀವು ಬರಲ್ಲ, ಈಗೊಂದು ಗಣಪತಿ ಪೂಜೆ ಮಾಡಿ ನೀವು ಉದ್ಘಾಟನೆ ಮಾಡೋದ್ರೆ ಅಲ್ಲಿ ಬಂಗಾರ ಆಗುತ್ತೆ. ಹೌದು ಮೇಡಮ್, ಆಗಲ್ಲ. ಎಲ್ಲಾ ಕಾಲು ಆ ಭಗವಂತಂದು. ಆಯ್ತು ಮೇಡಮ್, ಮಾಡ್ಕೊಡ್ತೀವಿ ಪೂಜೆ ಅಂತ. ಎಲ್ಲ ಬರೀ ನಮಗೆ ಮೋಸ ಮಾಡ್ಕೊಂಡು ಹಂಗಾಗಿ ನಾವು ಅಷ್ಟೇ ಆಯ್ತು, ಏನಿಲ್ಲ. ಆ ತರ ಈಗ ಆಯ್ತಲ್ಲ ಗುರುಗಡೆ, ಈಗ ಆಯ್ತಲ್ಲ. ಪೂಜೆ ಮಾಡಿ ಎಲ್ಲ ಭಗವಂತ ಆಸನ ಮೇಲೆ ಹಾಕಿಕೊಂಡು ನೀವು ಮೂವತ್ತು ಆಗುತ್ತಿದ್ದು ಯಾರು ತೊಂದರೆ ಕೊಡಬೇಡಿ. ಬರಲಿ ಗುರುಗಳೇ, ಬರ್ರಿ ತೋರಿಸ್ಬರ್ರಿ. ಸಿಂಗಲ್ ಮಾಡ್ಕೊಂಡೆ ಬಿಟ್ಟಾನ 1 ಎಕರೆ 32 ಗುಂಟೆ. ಹೆಂಗ್ ಓದ್ತದ ನಡುವಣ್ಣ ಅದು ಕೆರೆ ಮೇಲೆ ಈಗ ಹುಡುಕೆ ಬಂದೆ ಕೊತ್ತ ಅಂತ ಮಾಡಿದೆ ಸರ್. ಎಲ್ಲ ಹಳೆಲ್ಲ ತರ್ತೀರಿ ನಿಮ್ಮ ಹತ್ರನೇ.
ಇನ್ನು 6 ಮರ ಉಳಿಸೆ ಮರ ದುಡ್ಡಾಗೆ ಇನ್ನೂ 1 ಮರ ಕೊಡಬೇಕು, 5 ಮರ ಕೊಡ್ತಾರೆ ಇಲ್ಲ ಅನ್ನೋ ಮರ ದುಡ್ಡು ಬರ್ಬೇಕು ಸರ್. ಇಲ್ವೇ ಉಳಿಸೆ ಮರ ಅದು ನೋಡಿದ್ರೆ ನಾವು ಕೊಡಕ್ಕೋ ಸಿಂಗಲ್ ಮಾಡ್ಕೊಂಡಿದ್ರೆ ಇಲ್ಲ ರೋಡ್ಗೆ ಹೋಯ್ತೆ ನಾವು ಕೊಟ್ಟಿಸೋಣಲ್ಲ ಅಂತ. ನಮ್ದು ಏನಾದ್ರು 3 ಕೊಟ್ಟೆ, ಅವ್ರ ಎಷ್ಟು ಕೊಟ್ಟೆ 13 ಕೊಟ್ಟೆ. ಮಾಡ್ರಿ ಹೋಗ್ರಿ ಒಂದ್ ಮರಿ ಹೊಡೀರಿ ಫಸ್ಟ್. ಬರೀ ಕಂಜೂಸ್ ಮಾಡಿ ನೀವು ಅಲ್ಲಿ ಆಗಂಗಿಲ್ಲ. ಮರಿ